ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು. ಈ ಪರಿಶುದ್ಧವಾದಂತಹ ಆರಾಧನೆಗೆ ನಿಮ್ಮನ್ನು ಫೇಸ್ಬುಕ್ ಲೈವ್ ಮೂಲಕವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತೇನೆ. ನಾವು ಆರಾಧನೆಗೆ ಸಿದ್ಧವಾಗೋಣ. ನಮ್ಮ ಶಿರಗಳನ್ನು ಬಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾಪೂರ್ವಕವಾಗಿ ಆರಾಧನೆಗೆ ಸಿದ್ಧವಾಗೋಣ. ದೇವರನ್ನು ಆರಾಧಿಸೋಣ. ಪ್ರೀತಿ ಸ್ವರೂಪನಾದ ದೇವರನ್ನು ಸಹ ನಾವು ಆರಾಧಿಸುತ್ತಿದ್ದೇವೆ. ಆತನು ದಯಾಮಯನು, ನಮ್ಮೆಲ್ಲರ ಉದ್ಧಾರಕ, ನಮ್ಮನ್ನು ಪೋಷಿಸಿ ಬಲಪಡಿಸುವವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ತನಾದ ದೇವರನ್ನು, ಆತನ ಮಹಿಮೆಯನ್ನು, ಆತನ ನಾಮವನ್ನು ಕೊಂಡಾಡುವವರಾಗಿರುವುದು, ಆತನಿಗೆ ಘನ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದಾರೆ. ಆತನ ಮಕ್ಕಳು ಭಕ್ತರು ನಾವಾಗಿರುವುದರಿಂದ ದೇವರು ನಮ್ಮಿಂದ ನಿಷ್ಠೆ ಪ್ರಾಮಾಣಿಕತೆಯನ್ನು ಬಯಸುವನಾಗಿದ್ದಾನೆ, ಭಯಭಕ್ತಿಯನ್ನು ಬಯಸುವನಾಗಿದ್ದಾನೆ, ವಿಧೇಯತೆಯನ್ನು ಬಯಸುವನಾಗಿದ್ದಾನೆ. ಆತನ ಪರವಾಗಿ ನಿಂತು ಸತ್ಯಕ್ಕೂ ನ್ಯಾಯಕ್ಕೂ ನಾವು ಅದಕ್ಕನುಸಾರವಾದ ಜೀವನವನ್ನು ಮಾಡುವುದಕ್ಕೆ ಮುಂದಾಗಿರೋಣ. ದೇವರ ಆಶೀರ್ವಾದವು, ದೇವರ ಕನಿಕರವೂ, ದಯೆಯು, ಪ್ರೀತಿ, ಮಮತೆ, ವಾತ್ಸಲ್ಯವು ಎಲ್ಲರಿಗೂ ದೊರೆಯುವುದು. ಈ ಆರಾಧನೆ ನಿಮ್ಮನ್ನು, ನಿಮ್ಮ ಜೀವನವನ್ನು ರೂಪಿಸುವುದು. ನೀವು ಸದಾಕಾಲ ದೇವರ ನಾಮಕ್ಕೆ ಮಹಿಮೆಯನ್ನು, ಘನತೆಯನ್ನು ತರುವುದಾಗಿದೆ. ಈ ವಾಕ್ಯದ ಮೂಲಕವಾಗಿ ನಾವು ಬಲವನ್ನು ನೆಲೆಗೊಂಡು ಸದಾಕಾಲವು ಕ್ರಿಸ್ತನಿಗೆ ಮಹಿಮೆ ಕೊಂಡಾಟವನ್ನು ತರುವುದಕ್ಕೆ, ಇತರರಿಗೆ ನಾವು ಮಾದರಿಯಾಗಿ ಜೀವಿಸುವುದಕ್ಕೆ ಈ ಆರಾಧನೆ ನಮ್ಮನ್ನು ರೂಪಿಸಲು, ನಮ್ಮನ್ನು ಬಲಪಡಿಸಲು. ನಮ್ಮ ಈ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 48ನೆಯ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 48ನೆಯ ಸಂಗೀತ, ಹೇಗೆ ದಯವುಳ್ಳ ಯೇಸು ನಿನ್ನ ಕೃಪೆ ಹಾಡು, ನಿನ್ನ ಪ್ರೀತಿಗೆ ತಕ್ಕಷ್ಟು ಸ್ತೋತ್ರ ಹೇಗೆ ಮಾಡಲಿ. 48ನೆಯ ಸಂಗೀತವನ್ನು ದೇವರ ಮಹಿಮೆಗಾಗಿ ಹಾಡೋಣ. Nind
ದೇವರಿಗೆ ನಾವು ಸ್ತುತಿಯನ್ನು ಸಲ್ಲಿಸೋಣ. ದೇವರಿಗೆ ನಾವು ಸ್ತುತಿಯನ್ನು ಸಲ್ಲಿಸುವ ಹಾಗೆ ಕೀರ್ತನ ಸಂಗ್ರಹದಲ್ಲಿರುವಂತಹ ಭಾಗವನ್ನು ಅನುಸರಿಸೋಣ. ಕೀರ್ತನೆಯ ಸಂಗ್ರಹ 138ನೇ ಕೀರ್ತನೆ. ಕೀರ್ತನೆಯ ಸಂಗ್ರಹ 138 ಎಲ್ಲ ವಚನಗಳನ್ನು ನಾವು ಒಟ್ಟಾಗಿ ಓದೋಣ. 138ನೇ ಕೀರ್ತನೆ ರಕ್ಷಕರ್ತನ ಸ್ತುತಿಯ ಭಾಗವನ್ನು 1ನೇ ವಚನದಿಂದ 8ನೇ ವಚನದವರೆಗೆ ನಾವು ಒಟ್ಟಾಗಿ ಓದೋಣ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ ಸತ್ಯ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದೆ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದೆ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೆ. ಯೆಹೋವನೇ, ಭೂರಾಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ ನಿನ್ನನ್ನು ಸ್ತುತಿಸುವರು. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಯೆಹೋವನ ಪ್ರಭಾವವು ದೊಡ್ಡದಾಗಿದೆಯಲ್ಲ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ. ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ನಾನು ನಿಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವೆ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚಿ ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದುದು. ನೀನು ಕೈ ಹೆಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಆಮೆನ್. ನಮ್ಮ ತಪ್ಪು ಅಪರಾಧಗಳನ್ನು ನಾವು ಅರಿಕೆ ಮಾಡೋಣ. ದೇವರ ಕೃಪೆಯನ್ನು, ದೇವರ ಆಶೀರ್ವಾದಗಳನ್ನು ನಾವು ನೆನೆಸಿಕೊಳ್ಳೋಣ. ದೇವರು ಮಾಡಿದಂತಹ ಮಹೋಪಕಾರಗಳಿಗೆ, ದೇವರು ಮಾಡಿದಂತಹ ಅದ್ಭುತಗಳಿಗೆ, ದೇವರು ನಮಗೆ ತೋರಿದಂತಹ ಪ್ರೀತಿ, ಮಮತೆ, ವಾತ್ಸಲ್ಯ ಇವೆಲ್ಲವುಗಳನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಇವುಗಳ ವಿರುದ್ಧವಾಗಿ ನಾವು ಮಾಡಿರುವಂತಹ ತಪ್ಪುಗಳನ್ನು, ಅಪರಾಧಗಳನ್ನು ದೇವರ ಕ್ಷಮಾಪಣೆಗೋಸ್ಕರವಾಗಿ ನಾವು ಬೇಡೋಣ. ದೇವರು ನಮ್ಮನ್ನು ಪ್ರೀತಿಸಿದಾಗ ಆತನ ಪ್ರೀತಿಯನ್ನು ನಾವು ಹೊಂದಿದ್ದೇವೆ. ದೇವರು ನಮಗೆ ಕರುಣೆಯನ್ನು ತೋರಿದಾಗ ನಾವು ಆ ಕರುಣೆಯನ್ನು ತಿರಸ್ಕಾರ ಮಾಡೋಣ. ದೇವರು ನಮಗೆ ಸನ್ಮಾರ್ಗವನ್ನು ತೋರಿಸಿದಾಗ ನಾವು ದುರ್ಮಾರ್ಗತನವನ್ನು, ದುಷ್ಟತನವನ್ನು ನಾವು ಅನುಸರಿಸುತ್ತೇವೆ. ದೇವರ ಚಿತ್ತಕ್ಕೆ, ದೇವರ ಆಜ್ಞೆಗಳಿಗೆ ನಾವು ವಿರುದ್ಧವಾಗಿರುವುದನ್ನು ನಾವು ನೆನಪು ತಂದುಕೊಂಡು ದೇವರ ಮುಂದೆ ಕ್ಷಮೆಯಾಚಿಸೋಣ. ಹಾಗೆ ನಮ್ಮ ನೆರೆಯು, ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಹಮಾನವರಿಗೆ ನಾವು ಮಾಡಿದಂತಹ ದ್ರೋಹಗಳನ್ನು, ಪಾಪ ಅಪರಾಧಗಳನ್ನು ನೆನಪಿಗೆ ತಂದುಕೊಂಡು ಮೌನವಾಗಿದ್ದು ಕ್ಷಣ ಹೊತ್ತು ಎಲ್ಲರೂ ನೋಡುವುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸೋಣ.
ದೇವರ ಮೂಲಕವಾಗಿ ನಾವು ಕ್ಷಮಾಪಣೆಯನ್ನು ಹೊಂದಿ ಶುದ್ಧರಾಗಿ ಪರಿಶುದ್ಧ ಭಾವನೆಯಿಂದ ಬದುಕುವುದಕ್ಕೆ ಮೊಣಕಾಲೂರಿ ನಾವು ಕ್ಷಮೆಯನ್ನು ಯಾಚಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ 162ನೇ ಸಂಗೀತದ 2ನೇ ಚರಣವನ್ನು ಹಾಡೋಣ. 162ನೇ ಸಂಗೀತದ 2ನೇ ಚರಣ. ಪಾಪಿಯಾಗಿದ್ದೇನೆ ಹೌದು, ಯೋಗ್ಯನಲ್ಲ ತಂದೆಯೇ. ಪ್ರಾರ್ಥನಾ ಪೂರ್ವಕವಾಗಿ ಹಾಡೋಣ. ನಾವೆಲ್ಲರೂ ಒಟ್ಟಾಗಿ ಸೇರಿ ಪಾಪದರಿಕೆಯ ಪ್ರಾರ್ಥನೆಯನ್ನು ಮಾಡೋಣ. ಕೀರ್ತನಾ ಸಂಗ್ರಹ 51ನೇ ಕೀರ್ತನೆ. ಕೀರ್ತನೆಗಳ ಸಂಗ್ರಹ 51ನೇ ಕೀರ್ತನೆಯ ಪ್ರಾರಂಭದ 13 ವಚನಗಳನ್ನು ನಾವು ಒಟ್ಟಾಗಿ ಹೇಳೋಣ. 51ನೇ ಕೀರ್ತನೆಯ ಮೊದಲ ವಚನದಿಂದ 13ನೇ ವಚನದವರೆಗೆ ನಾವು ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಗೆ ನನ್ನ ದ್ರೋಹವನ್ನೆಲ್ಲ ಅಳಿಸು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ. ನಿನಗೆ ಕೇವಲ ನನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಹಿಸ್ಸೋಪ್ ಗಿಡದ ಅಲ್ಲಿಂದ ನೀರನ್ನು ಚುಂಬಿಸಿಯುವ ಎಂಬಂತೆ ನನ್ನ ಅಶುದ್ಧತ್ವವನ್ನು ತಿಳಿದನು. ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆದ ಆಗ ಹಿಮಕ್ಕಿಂತಲೂ ಬೆಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿಯುಂಟಾಗುವಂತೆ ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವು. ನನ್ನ ದೋಷಕ್ಕೆ ವಿಮುಖನಾಗು. ನನ್ನ ಪಾಪಗಳನ್ನೆಲ್ಲ ಅಳಿಸು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು. ನನ್ನ ನೂತನಪಡಿಸು. ನಿನ್ನ ರಕ್ಷಣೆ, ನಿನ್ನ ಸನ್ನಿಧಿಯನ್ನು ನನ್ನನ್ನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಹಾರನಾಗು. ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವೆನು. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು.
ಕನಿಕರದ ಮತ್ತು ದಯೆಯುಳ್ಳ ಮಾತುಗಳನ್ನು, ಕ್ಷಮಾಪಣಾ ವಚನವನ್ನು ವಿನಯದೊಡನೆ ಮತ್ತು ನಮ್ರದೊಡನೆ ಅರಿಕೆ ಮಾಡಿದವರಿಗೆ ಎಂದಿದೆ. ಯೇಸು ಹೇಳುತ್ತಾನೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ನಿನ್ನ ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದರು. ಆಮೇಲೆ ದೇವರಿಗೆ ನಾವು ಉಪಕಾರವನ್ನು ಸಲ್ಲಿಸೋಣ. ದೇವರು ನಮ್ಮ ಬಾಳ್ವೆ ಮಾಡಿರುವಂತಹ ಅದ್ಭುತ ಭಕ್ತಿಗಳಿಗೆ, ಆತನು ತೋರಿಸುವಂತಹ ಆಶೀರ್ವಾದಗಳಿಗೆ ನಾವು ಆತನಿಗೆ ಉಪಕಾರ ಸ್ಮರಣೆಯನ್ನು ಮಾಡೋಣ. ಉಪಕಾರ ಸ್ಮರಣೆಯನ್ನು ಮಾಡುವಂತೆ 116ನೇ ಕೀರ್ತನೆ, 116ನೇ ಕೀರ್ತನ ಭಾಗವನ್ನು ಪ್ರಾರಂಭದ 14 ವಚನಗಳನ್ನು ಒಟ್ಟಾಗಿ ಓದೋಣ. 116ನೇ ಕೀರ್ತನೆ ಮೊದಲನೇ ವಚನದಿಂದ 14ನೇ ವಚನದವರೆಗೆ ನಾವೆಲ್ಲರೂ ಒಟ್ಟಾಗಿ ಓದೋಣ. ಕೀರ್ತನ ಸಂಗ್ರಹ 116 ಮೊದಲ ವಚನದಿಂದ 14ನೇ ವಚನದವರೆಗೆ. ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ. ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವನು. ಮರಣಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದರು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. ಆಗ ಯೆಹೋವನ ಹೆಸರು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸುವುದೆಂದು ಪ್ರಾರ್ಥಿಸಿದನು. ಯೆಹೋವನು ಕೃಪಾಳುವು ನೀತಿವಂತನೂ ಆಗಿದ್ದಾನೆ, ನಮ್ಮ ದೇವರು ಕನಿಕರವುಳ್ಳವನು. ಯೆಹೋವನು ಸಾಧುಜನರನ್ನು ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡಪದಂತೆ ಕಾದಿದ್ದೆ. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಕುಸಿದಾಗಲೂ ಭರವಸೆಯುಳ್ಳವನಾಗಿ ಇದ್ದೆನು. ಯೆಹೋವನ ಮಹೋಪಕಾರಗಳಿಗೆ ಭಕ್ತಿ ಮಾಡಲಿ. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಪಡಿಸಿದನು. ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರೊಂದಿಗೆ ಸಲ್ಲಿಸುವೆನು. ಆಮೆನ್. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತರು, ನಮ್ಮೆಲ್ಲರ ಉದ್ಧಾರಕನೂ ಆಗಿರುವ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಎರಗಿ ಮಾಡಿದ್ದು ನಂಬಿಸುವುದಾಗಿದ್ದೇವೆ. ನಿನ್ನ ಪಾರವಾದಂತಹ ಪ್ರೀತಿ ಮಮತೆ ವಾತ್ಸಲ್ಯದ ಮೂಲಕವಾಗಿ ಕಳೆದ ವಾರದಲ್ಲಿ ನಮ್ಮನ್ನು ಪೋಷಿಸಿ, ನಮ್ಮನ್ನು ಕಾಪಾಡಿದೆ, ನಮ್ಮನ್ನು ಸಂರಕ್ಷಣೆ ಮಾಡಿದೆ. ನೀನು ಅನುಗ್ರಹಿಸಿದಂತ ನಿನ್ನ ಕೃಪಾವರಿಗಳಿಗಾಗಿ, ನಿನ್ನ ಎಲ್ಲ ಆತ್ಮನ ವರದಾನಗಳಿಗೋಸ್ಕರವಾಗಿ ನನಗೆ ಸ್ತೋತ್ರ. ಈ ಸಮಯದಲ್ಲಿ ಪರಿಶುದ್ಧ ಆರಾಧನೆಯಲ್ಲಿ ಭಾಗಿಯಾಗುವಂತಹ ಕೃಪೆಗೆ, ನಿನ್ನ ಆತ್ಮನ ಪ್ರೇರೇಪಣೆಗೋಸ್ಕರವಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಆರಾಧನೆಯ ಸಂದರ್ಭದಲ್ಲಿ ಆಸೀನನಾಗಿರುವ ನಿನ್ನ ಪ್ರಸನ್ನತೆ ಮೂಲಕವಾಗಿ ನಮಗೆ ದಯಪಾಲಿಸಿ ನಿನ್ನ ಆಶೀರ್ವಾದಗಳಿಂದ ತಪ್ಪಿಸುವುದು. ನಮಗೆ ಬೇಕಾಗಿರುವಂತಹ ಸ್ಥಿರ ಮನಸ್ಸು, ಆತ್ಮಿಕ ಹೃದಯ, ಕ್ಷಮಿಸುವ ಗುಣ, ಆದರಿಸುವಂತಹ ಸ್ವಭಾವ, ಪ್ರೀತಿಯನ್ನು ಧರಿಸಿಕೊಳ್ಳುವಂತಹ ಗುಣಲಕ್ಷಣಗಳನ್ನು ನಮಗೆ ಯಾರಾದರೂ ಮುಖಾಂತರ ಮೂಲಕವಾಗಿ ನಮಗೆ ದಯಪಾಲಿಸಬೇಕು. ನಿನ್ನ ಮನಸ್ಸು, ನಿನ್ನ ಹೃದಯ ನಮ್ಮೊಳಗೆ ಇರಲಿ. ನೀನು ನಮ್ಮೊಳಗೆ ವಾಸ ಮಾಡಿ ನಾವು ನಿನ್ನ ಸಹವಾಸದಲ್ಲಿ, ನಿನ್ನ ಸತ್ಸಂಗದಲ್ಲಿ ನಾವಿದ್ದೇವೆ ಎಂಬುದನ್ನು ಇತರರಿಗೆ ಮಾದರಿಯಾಗಿ ತೋರಿಸುವುದಕ್ಕೆ ನಮಗೆ ಸಹಾಯ ಭಾವಿಸುತ್ತೇವೆ. ಯಾರಾದರೆ ಮುಖಾಂತರವಾಗಿ ನಮಗೆ ಆಶೀರ್ವದಿಸುವುದು, ಪ್ರಸನ್ನನಾದ ನಿನ್ನ ಸನ್ನಿಧದ ಪ್ರಭೆಯಿಂದ ನಮ್ಮನ್ನು ತುಂಬಿಸಿ ನಿನಗೆ ಘನವೂ ಮಾನವೂ ಸ್ತುತಿಯು ಉಟಾಟವನ್ನು ತರುವಂತಹ ಮಕ್ಕಳು ಸತ್ವಂತ ಜನರು ನಾವಾಗಿರುವಂತೆ ನಿನ್ನ ಆತ್ಮನ ಪ್ರೇರಣೆಯನ್ನು ತುಂಬಿಸಿ ಸ್ವಾಮಿ. ಯಾರಾದರೂ ಮುಖಾಂತರ ನೀನು ಘನ ಮಾನ ಸ್ತುತಿ ಸ್ತೋತ್ರವನ್ನು ಹೊಂದಿಕೊಳ್ಳಬೇಕಾಗಿ ಯೇಸು ಪ್ರಭುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನದಿಂದ ಬೇಡುತ್ತೇವೆ.
ಆಮೆನ್. ಜ್ಞಾನ ಕೀರ್ತನೆಗಳಲ್ಲಿ 106ನೇ ಜ್ಞಾನ ಕೀರ್ತನೆಯನ್ನು ಮಾಡೋಣ. 106ನೇ ಜ್ಞಾನ ಕೀರ್ತನೆ, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ನಿಂತು ಸಲಹೆಯಾಗಿ ತರುತ್ತಿರುವ ಸಕಲ ವಿಧವಾಗಿ. ಚರಣ ಬಿಟ್ಟು ಚರಣವನ್ನು ಮಾಡೋಣ. 106ನೇ ಜ್ಞಾನ.
ಇದಕ್ಕೆ ಆರಿಸಿಕೊಂಡಂತಹ ವೇದಭಾಗ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನಗಳು 1ರಿಂದ 11ರವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ಆಲಿಸೋಣ. ಯೇಸು ಎಣ್ಣೆಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿದ್ದಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿದರು. ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದರು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದ್ದರಿಂದ ಈತನು ಏನನ್ನು ತಾನು ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಒಪ್ಪಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದರು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಿಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು? ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಒಪ್ಪಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳನ್ನು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದರು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದನು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಸಂದೇಶಕ್ಕೆ ನಾವು ಸಿದ್ಧರಾಗುವ ಹಾಗೆ ಪವಿತ್ರ ಆತ್ಮವ ಯೇಸುವಿನ ಮಹಿಮೆಗಾಗಿ ಜೀವಿಸಿದ ಮಾನವ ಎಂಬ ಗೀತೆಯನ್ನು ಹಾಡುವ ಮೂಲಕ ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡೋಣ. ದೇವರ ವಾಕ್ಯ ಸಂದೇಶಕ್ಕೆ ನಾವು ಸಿದ್ಧರಾಗೋಣ.
ಪ್ರಾರ್ಥನೆ ಮಾಡುವ. ನಮ್ಮ ಒಡೆಯನೆಲ್ಲ ಉದ್ಧಾರಕನಾಗಿರುವ ದೇವರಿಂದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಕೃಪೆಯಿಂದ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಡನೆ ಮಾತನಾಡಿ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಾವು ಕೇಳಿ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಮ್ಮ ತಪ್ಪುಗಳನ್ನು ನಮ್ಮ ಮಾರ್ಗಗಳನ್ನು ಸರಿಪಡಿಸಿಕೊಂಡು ನಿನ್ನ ಸಹವಾಸದಲ್ಲಿ ನಿನ್ನ ಸತ್ಸಂಗದಲ್ಲಿ ನಾವು ಜೀವಿಸಿ ನಿನಗೆ ಮಹಿಮೆಯನ್ನು ತರುವಂತವರಾಗಿರಲು ನಿನ್ನ ವಾಕ್ಯವು ನಮಗೆ ಸಹಾಯಗಳು ನಿನ್ನ ಆತ್ಮನ ಉತ್ತೇಜನದಿಂದ ನಮ್ಮ ಜೀವಿತವನ್ನು ಅಮಲಗೊಳಿಸುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಹೇಳುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರೇರೆ, ನಿಮ್ಮೆಲ್ಲರಿಗೂ ಯೇಸುಸ್ವಾಮಿಯ ಸಮುದ್ರದ ನಾಮದಲ್ಲಿ ಶುಭವೂ ಕೃತಿಯು ನಿಮಗೆ ಆಗಲಿ. ಮುಂಚಾನೆಯ ವಂದನೆಗಳೊಂದಿಗೆ ಜ್ಞಾನದೊಂದಿಗೆ ಮತ್ತು ವಾಕ್ಯದಾನಿಗೆ ಮಾತನಾಡುತ್ತಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಮನುಷ್ಯ ಮಾತ್ರಕ್ಕೆ ಸಾಧಾರಣವಾಗಿ ಸಹಜವಾಗಿ ಮನುಷ್ಯನ ಗುಣವು ತಪ್ಪುಗಳನ್ನು ಮಾಡುವಂಥವುಗಳಾಗಿವೆ, ದ್ರೋಹಗಳನ್ನು ಅಪರಾಧಗಳನ್ನು ಮಾಡುವಂಥದ್ದಾಗಿದೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದೇನೆಂದರೆ ಆ ತಪ್ಪುಗಳನ್ನು ನಾವು ಮಾಡದೆ, ಆ ದ್ರೋಹಗಳನ್ನು ನಾವು ಮಾಡದೆ, ದೇವರಿಗೆ ವಿರುದ್ಧವಾಗಿ ಅವಿಧೇಯತೆಯನ್ನು ತೋರದೆ ನಮ್ಮ ಜೀವಿತವನ್ನು ಕ್ರಮಪಡಿಸಿ ಸರಿದಾರಿಗೆ ತಂದು ಯೇಸುಸ್ವಾಮಿಯ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗುವಂಥದ್ದೇ ದೇವರು ನಮ್ಮಿಂದ ಬಯಸುವುದಾಗಿದೆ. ದೇವರು ಯಾವ ರೀತಿಯಲ್ಲಿಯೂ ಯಾವ ವಾಕ್ಯದಲ್ಲಿಯೂ ಸಹ ಮತ್ತೊಬ್ಬರ ಕುರಿತು ಅವರ ತಪ್ಪುಗಳನ್ನು ಎದುರಾಡುವುದಕ್ಕಾಗಲಿ, ಅವರ ತಪ್ಪುಗಳ ವಿಷಯದಲ್ಲಿ ಪಾಪ ಅಪರಾಧಗಳ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕಾಗಲಿ ಮಾನವರಿಗೆ ಯಾವ ಅಧಿಕಾರವೂ ಕೊಡಲ್ಪಟ್ಟಿಲ್ಲ. ಆದರೆ ಮನುಷ್ಯರಿಗೆ ಕೊಡಲ್ಪಟ್ಟಂತಹ ಒಂದೇ ಒಂದು ಹೊರೆ, ಅದು ನಾವು ಪರಸ್ಪರ ಪ್ರೀತಿ ಮಾಡುವಂಥದ್ದು, ಪ್ರೀತಿಯಲ್ಲಿ ನೆಲೆಗೊಂಡಿರುವಂಥದ್ದು ಆಗಿದೆ. ಆದರೆ ಮನುಷ್ಯ ಏನು ಮಾಡ್ತಾನಂದ್ರೆ ತನ್ನ ತಪ್ಪನ್ನು ಮುಚ್ಚಿಕೊಳ್ತಾನೆ, ಪರರ ತಪ್ಪನ್ನು ಎತ್ತಾಡ್ತಾನೆ, ಪರರನ್ನು ದೂಷಿಸ್ತಾನೆ, ತನ್ನನ್ನು ಸಮರ್ಥಿಸಿಕೊಳ್ತಾನೆ, ಪರರನ್ನು ಅನ್ಯಾಯಗಾರನೆಂದಾಗಿ ಹೇಳಿ ತನ್ನನ್ನು ನ್ಯಾಯವಂತನಾಗಿ ಹೇಳುವನಾಗಿದ್ದಾನೆ. ತಾನೊಬ್ಬನೇ ಸತ್ಯವಂತನು, ಇತರರೆಲ್ಲ ಅಸತ್ಯವನ್ನು ಆಡುವರು, ತಾನೊಬ್ಬನೇ ಧರ್ಮೀಯನಾಗಿ ಇತರರೆಲ್ಲ ಅಧರ್ಮದಿಂದ ಕೂಡಿದವರಾಗಿರುತ್ತಾರೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಬಹುಮುಖ್ಯವಾಗಿ ಪರರ ತಪ್ಪುಗಳನ್ನು ದ್ರೋಹಗಳನ್ನು ಇಲ್ಲವೇ ಇನ್ನೊಬ್ಬರಿಗೆ ಪೆಟ್ಟು ಮಾಡಿ ನಿನ್ನದೇ ತಪ್ಪು, ನೀನೇ ಸರಿಯಿಲ್ಲ, ನೀನೇ ನ್ಯಾಯವಂತನಲ್ಲ ಎಂಬುದಾಗಿ ಹೇಳುವುದರಲ್ಲಿ ನಿಸ್ಸೀಮನಾಗಿರುತ್ತಾನೆ. ತನ್ನ ತಪ್ಪುಗಳನ್ನು ದ್ರೋಹಗಳನ್ನು ಅಪರಾಧಗಳನ್ನು ದೇವರಿಂದ ಕ್ಷಮೆಯನ್ನು ಹೊಂದಿ ಅದನ್ನು ಬಿಟ್ಟು ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಯುವುದರಲ್ಲಿ ಕಡಿಮನಾಗಿದ್ದಾರೆ. ಹಾಗಾಗಿ ಪರರ ತಪ್ಪನ್ನು ಎತ್ತಿ ಆಡುವುದರಲ್ಲಿ ನಾವು ನಿಸ್ಸೀಮರಾಗಿರದೆ, ನಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡಿರುವುದರಲ್ಲಿ ನಾವು ಕಡಿಮರಾಗಿರದೆ, ನಾವು ನಮ್ಮನ್ನು ಸರಿಪಡಿಸಿಕೊಳ್ಳೋಣ, ನಮ್ಮ ಪಾಪ ಅಪರಾಧಗಳನ್ನು ಬಿಟ್ಟು ದೇವರು ಬಯಸುವಂತ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸೋಣ. ಹಾಗೆಯೇ ನಮ್ಮ ಸಹಮಾನವರು, ನಮ್ಮ ನೆರೆಯವರು, ನಮ್ಮ ಸಭಿಕರು, ನಮ್ಮ ಸಮುದಾಯದವರು, ಇತರ ಧರ್ಮೀಯ ವಿಶ್ವಾಸದವರೊಂದಿಗೆ ನಾವು ಪ್ರೀತಿ ಅನ್ಯತೆಯಲ್ಲಿ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಹೋಗಾದರೆ ಸರಿಯಾದ ಮಾರ್ಗದಲ್ಲಿ ತರುವಂಥದ್ದು ಬಹಳ ಅಗತ್ಯ. ಮುಖ್ಯವಾಗಿ ಒಬ್ಬ ನ್ಯಾಯಾಧಿಪತಿ ಆಗಬೇಕಾದ್ರೆ ನ್ಯಾಯಾಲಯದಲ್ಲಿ ಒಂದು ತೀರ್ಪನ್ನು ಕೊಟ್ಟು ನ್ಯಾಯವನ್ನು ಸಲ್ಲಿಸುವಂತಹ ತೀರ್ಪುಗಾರನಾಗಿ ನ್ಯಾಯಾಧಿಪತಿಯಾಗಿ ನ್ಯಾಯಾಲಯದಲ್ಲಿ ಆ ಸ್ಥಾನಕ್ಕೆ ಯೋಗ್ಯರು ಅರ್ಹರು ಯಾರೆಂಬುದಾಗಿ ನೋಡುವುದಾದರೆ ಅವರು ಬಹಳಷ್ಟು ವರ್ಷಗಳು ಅಧ್ಯಯನ ನಡೆಸಬೇಕು. ಲಾ ಕಾನೂನಿನ ವಿಷಯದಲ್ಲಿ ಅವರು ಓದಬೇಕು, 5-6 ವರ್ಷಗಳು ಓದಬೇಕು. ವಕೀಲರಾಗಿ ಅವರು ಸೇವೆಯನ್ನು ಸಲ್ಲಿಸಬೇಕು. 10-15 ವರ್ಷಗಳ ಮೇಲ್ಪಟ್ಟು ಮತ್ತು 20-25 ವರ್ಷಗಳ ಅನುಭವಗಳೊಂದಿಗೆ ಅವರು ನ್ಯಾಯದ ಪರ ಸತ್ಯದ ಪರ ಆ ಕ್ರಮಬದ್ಧವಾಗಿ ಇರುವಂಥದ್ದಾದರೆ ಅವರು ನ್ಯಾಯಾಧಿಪತಿಯಾಗಿ
ಒಂದು ಕೇಸಿನ ವಿಷಯದಲ್ಲಿ ತೀರ್ಪನ್ನು ಕೊಡುವುದಕ್ಕೆ ಅರ್ಹರಾಗಿದ್ದಾರೆ, ಯೋಗ್ಯರಾಗಿದ್ದಾರೆ ಎಂಬುದಾಗಿ ಆ ಸ್ಥಾನಮಾನದಲ್ಲಿ ಅವರನ್ನು ಕೂರಿಸ್ತಾರೆ. ನ್ಯಾಯಾಲಯಗಳು, ಹೈಕೋರ್ಟ್ ನ್ಯಾಯಾಲಯಗಳು, ಸುಪ್ರೀಂ ಕೋರ್ಟ್ ಇರಲಿ, ಇಲ್ಲವೇ ಸಾಮಾನ್ಯವಾದಂತಹ ಕೋರ್ಟಿನ ನ್ಯಾಯಾಲಯದಲ್ಲಿ ಆ ನ್ಯಾಯಾಧೀಶರಾಗಿ ಕೂರುವಂತವರಿಗೆ ಈ ರೀತಿಯಾದಂತಹ ಅರ್ಹತೆಗಳು, ಯೋಗ್ಯತೆಗಳು ಇದ್ದ ಮೇಲೆ ಅವರನ್ನು ತೀರ್ಪು ಕೊಡುವುದಕ್ಕೆ, ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ, ಇಲ್ಲವೇ ತೀರ್ಮಾನವನ್ನು ಮಾಡುವುದಕ್ಕೆ ಅವರು ಅರ್ಹರು, ಯೋಗ್ಯರು ಎಂಬುದಾಗಿ ನಾವು ಸಮಾಜದಲ್ಲಿ ಅಂಥವರನ್ನು ಗಣನೆಗೆ ತೆಗೆದುಕೊಂಡು ಆ ಸ್ಥಾನಮಾನದಲ್ಲಿ ಇರಿಸ್ತಾರೆ. ಆದರೆ ಸರ್ವಸಾಮಾನ್ಯ ಮನುಷ್ಯರಾದಂತಹ ಎಲ್ಲರೂ ಬಹಳ ಸುಲಭವಾಗಿ ತೀರ್ಪು ಮಾಡ್ತಾರೆ. ಅವರು ಕೆಟ್ಟವರು, ಅವರು ಅಯೋಗ್ಯರು, ಅವರದೇ ತಪ್ಪು, ಅವರದೇ ದ್ರೋಹ, ಅವರಿಂದಲೇ ಆದದ್ದು, ಇತರರಿಂದಲೇ ಆದದ್ದು, ನನ್ನಿಂದ ಏನೂ ಆದದಲ್ಲ, ನಾನು ನ್ಯಾಯಗಾರನಲ್ಲ, ನಾನು ಸುಳ್ಳುಗಾರನಲ್ಲ, ನಾನು ಮೋಸ ವಂಚಕನಲ್ಲ, ಇಲ್ಲವೇ ಯಾವುದೇ ತಪ್ಪನ್ನು ಮಾಡೋದಿಲ್ಲ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಬೇರೆ ಮಾತುಗಳನ್ನು ಆಡುವಂಥದ್ದು ಬಹಳ ಸುಲಭ, ಇತರರನ್ನು ತೀರ್ಪು ಮಾಡುವುದು ಸುಲಭ. ಆದರೆ ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡು ಬದುಕುವುದಿದೆಯಲ್ಲ, ಅದು ಬಹಳ ಕಷ್ಟವಾಗಿದೆ. ಇಲ್ಲಿ ವಾಗ್ಭಾಗ ನಮ್ಮನ್ನು ಇದನ್ನು ಎಚ್ಚರಿಸುವಂಥದ್ದೇನೆಂದರೆ, ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು, ತಪ್ಪಿನಲ್ಲಿ ಸಿಕ್ಕಿದವರನ್ನು, ತಪ್ಪಿತಸ್ಥರನ್ನು ಯಾವ ರೀತಿ ನಡೆಸಬೇಕು, ಮತ್ತು ನಾವು ನಮ್ಮ ತಪ್ಪುಗಳ ವಿಷಯದಲ್ಲಿ ಯಾವ ಮಾರ್ಗದಲ್ಲಿ ಜೀವಿಸಬೇಕು, ಇತರರ ತಪ್ಪು ದ್ರೋಹಗಳ ವಿಷಯದಲ್ಲಿ ಮತ್ತು ನಮ್ಮ ತಪ್ಪು ದ್ರೋಹಗಳ ಪಾಪಗಳ ವಿಷಯದಲ್ಲಿ ನಾವು ನಡೆಯಬೇಕಾದಂತಹ ರೀತಿ, ಬದುಕಬೇಕಾದಂತಹ ಸ್ಥಿತಿಗತಿಗಳನ್ನು ಯೇಸು ಸ್ವಾಮಿ ನಮಗೆ ಈ ವಾಕ್ಯದ ಮೂಲಕವಾಗಿ ಕಲಿಸುವವನಾಗಿದ್ದಾನೆ. ವಾಕ್ಯ ಭಾಗವನ್ನು ಗಮನಿಸುವಾದರೆ ಯೋಹಾನ 8ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ಅಲ್ಲಿ ಗಮನಿಸುವಾಗ, ಶಾಸ್ತ್ರಿಗಳು, ಫರಿಸಾಯರು ವ್ಯಭಿಚಾರ ಮಾಡಲಿದ್ದಂತಹ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತರುತ್ತಾರೆ. ವ್ಯಭಿಚಾರದಲ್ಲಿ ಸಿಕ್ಕಿದಂತಹ ಆ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತರುವಾಗ ಯೇಸುವಿನ ತೀರ್ಪು, ನಿರ್ಧಾರ, ಯೇಸು ಈ ವಿಷಯದಲ್ಲಿ ಏನನ್ನು ಹೇಳುತ್ತಾನೆ, ಯಾವ ನಿರ್ಧಾರ ನೀಡುತ್ತಾನೆ, ಯಾವ ತೀರ್ಮಾನವನ್ನು ಕೊಡುತ್ತಾನೆ ಎನ್ನುವಂಥ ಆಲೋಚನೆಯಿಂದ ಶಾಸ್ತ್ರಿಗಳು, ಫರಿಸಾಯರು ಆ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತರುತ್ತಾರೆ. ಬೇರೆ ಗಮನಿಸಬೇಕಾದಂತಹ ವಿಷಯ, ವ್ಯಭಿಚಾರ ಮಾಡುವುದಕ್ಕೆ ಒಬ್ಬರಿಂದ ಸಾಧ್ಯವಿಲ್ಲ, ಅದು ಇಬ್ಬರಿಂದ ಆಗುತ್ತೆ. ಇಲ್ಲಿ ಶಾಸ್ತ್ರಿಗಳು, ಫರಿಸಾಯರು ಸ್ತ್ರೀಯೊಬ್ಬಳನ್ನೇ ಮಾತ್ರ ಯೇಸುವಿನ ಬಳಿಗೆ ಕರೆತಂದಿದ್ದಾರೆ. ಆಕೆಯೊಂದಿಗೆ ಸಂಪರ್ಕದಲ್ಲಿದ್ದಂತಹ ಪುರುಷನನ್ನು ಇಲ್ಲಿ ಕರೆತರಲಿಲ್ಲ. ಇದನ್ನು ನಾವು ಗಮನಿಸಬೇಕಾದ ಅಂಶ ಇದು. ಯಾಕಂದ್ರೆ ಶಾಸ್ತ್ರಿಗಳು, ಫರಿಸಾಯರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಬೇಕು, ಇಲ್ಲವೇ ಆತನನ್ನು ಹೇಗಾದರೂ ಬಿಡಬೇಕು ಎಂಬುದಾಗಿ ಆಲೋಚನೆ ಮಾಡುತ್ತಾರೆ. ಹೀಗಿರುವಲ್ಲಿ ಒಂದು ವೇಳೆ ರೋಮ್ ಸರ್ಕಾರದ ವಿರುದ್ಧ, ಇಲ್ಲವೇ ತಮ್ಮ ಧರ್ಮದ ವಿರುದ್ಧವಾಗಿ ಏನಾದರೂ ಮಾತನಾಡುತ್ತಾನೋ ನೋಡೋಣ, ಏನಾದರೂ ತೀರ್ಪು ಮಾಡುತ್ತಾನೋ ನೋಡೋಣ, ಈತನನ್ನು ಸಿಕ್ಕಿಸಿ ಮತ್ತು ಈತನನ್ನು ಹೇಗಾದರೂ ಮಾಡಿ ಕೊಳ್ಳೋಣ ಎಂಬುದಾಗಿ ಆಲೋಚನೆ ಮಾಡದಂತಹ ವ್ಯಕ್ತಿಗಳು ಶಾಸ್ತ್ರಿಗಳು, ಫರಿಸಾಯರು. ಈ ಶಾಸ್ತ್ರಿಗಳು, ಫರಿಸಾಯರು ಕಾನೂನಿನ ವಿಷಯದಲ್ಲಿ, ಮುಖ್ಯವಾಗಿ ಧರ್ಮಶಾಸ್ತ್ರದ ನಿಯಮಗಳು, ದೇವರು ಕೊಟ್ಟಂತಹ ಮೋಶೆ ಮುಖಾಂತರ ಕೊಡಲ್ಪಟ್ಟಂತಹ ಆಜ್ಞೆಗಳನ್ನು, ನಿಯಮಗಳನ್ನು, ಷರತ್ತುಗಳನ್ನು ಬಹಳ ಅರಿದು ಕುಡಿದಂಥವರು, ನಿರುತವುಳ್ಳಂತಹ ಪಾಂಡಿತ್ಯವನ್ನು ಹೊಂದಿದಂತಹ ವ್ಯಕ್ತಿಗಳು ಇವರಾಗಿದ್ದರು. ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುವವರು, ಧರ್ಮಶಾಸ್ತ್ರದ ನಿಯಮಗಳನ್ನು, ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ, ಶುದ್ಧಾಚಾರದಲ್ಲಿ ಯೋಗ್ಯರು, ಶುದ್ಧರು, ಪವಿತ್ರರು ಅನ್ನಿಸಿಕೊಂಡಂತಹ ಆ ಪಂಗಡಕ್ಕೆ ಸೇರಿದಂತಹ ಶಾಸ್ತ್ರಿಗಳು, ಫರಿಸಾಯರು. ಆದರೆ ಇಲ್ಲಿ ಇವರೇನು ಮಾಡ್ತಾರೆ ಅಂದ್ರೆ, ಯೇಸುವನ್ನು ಸಿಕ್ಕಿಸುವುದಕ್ಕಾಗಿ, ಯೇಸುವನ್ನು ಹಿಡಿಯುವುದಕ್ಕಾಗಿ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತರುತ್ತಾರೆ. ಮಾತ್ರವಲ್ಲದೆ ಧರ್ಮಶಾಸ್ತ್ರದ ನಿಯಮಗಳನ್ನು, ಆಜ್ಞೆಗಳನ್ನು ಉಲ್ಲಂಘಿಸಿ ಸ್ತ್ರೀಯನ್ನು ಮಾತ್ರವೇ ಕರೆತರುವಂತವರಾಗಿದ್ದಾರೆ. ಯಾಕಂದ್ರೆ ಧರ್ಮಶಾಸ್ತ್ರವು ಏನು ಹೇಳುತ್ತದೆ ಅಂದರೆ, ಮೋಶೆ ಒಳಪಟ್ಟಂತಹ ಧರ್ಮಶಾಸ್ತ್ರದ ಮಾತು ಏನಂದ್ರೆ, ಯಾಜಕ ಕಾಂಡ 19ನೇ ಅಧ್ಯಾಯ 20ನೇ ಅಧ್ಯಾಯದಲ್ಲಿ ಗಮನಿಸುವುದಾದರೆ, ಯಾಜಕ ಕಾಂಡ 20ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸುವುದಾದರೆ, ವ್ಯಭಿಚಾರ ಮಾಡುವಂತಹ ಸ್ತ್ರೀ ಪುರುಷರಿಬ್ಬರೂ ಸಹ ಕಲ್ಲೆಸೆದುಕೊಳ್ಳಬೇಕು, ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ. ಹಾಗಾದ್ರೆ ಶಾಸ್ತ್ರಿಗಳು, ಫರಿಸಾಯರು ಧರ್ಮಶಾಸ್ತ್ರದ ನಿಯಮಗಳನ್ನು ತಿಳಿದವರು, ಬಲ್ಲವರು, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ನಿಲ್ಲಬೇಕಾದಂತಹ ಶಾಸ್ತ್ರಿಗಳು, ಫರಿಸಾಯರು ಇಲ್ಲಿ ಸ್ತ್ರೀಯೊಬ್ಬಳನ್ನೇ ಮಾತ್ರ ಯೇಸುವಿನ ಬಳಿಗೆ ಕರೆತರುತ್ತಾರೆ. ಹಾಗಾದ್ರೆ ಪುರುಷರಲ್ಲಿ, ಇವರು ಧರ್ಮಶಾಸ್ತ್ರದ ನಿಯಮವನ್ನು ಉಲ್ಲಂಘಿಸಿದ್ದಾರೆ, ದೇವರು ಕೊಟ್ಟಂತಹ ಆಜ್ಞೆಗಳನ್ನು
ಉಲ್ಲಂಘಿಸಿದ್ದಾರೆ. ಇಲ್ಲಿ ಪುರುಷನನ್ನು ಬಿಟ್ಟು ಪುರುಷನ ದ್ರೋಹವನ್ನು, ತಪ್ಪನ್ನು, ವ್ಯಭಿಚಾರ ಕ್ರಿಯೆಯನ್ನು ಮರೆತು ಬಿಟ್ಟು ಕೇವಲ ಸ್ತ್ರೀಯನ್ನು ಮಾತ್ರವೇ ಯೇಸುವಿನ ಬಳಿಗೆ ಕರೆತಂದವರಾಗಿದ್ದಾರೆ. ನ್ಯಾಯವನ್ನು, ಸತ್ಯವನ್ನು, ಧರ್ಮವನ್ನು, ನೀತಿಯನ್ನು ಎತ್ತಿ ಹಿಡಿಯಬೇಕಾದಂತಹ ಶಾಸ್ತ್ರಿಗಳು, ಫರಿಸಾಯರು ನ್ಯಾಯದ ನಿಮಿತ್ತವಾಗಿಲ್ಲ, ಅಸತ್ಯದ ನಿಮಿತ್ತವಾಗಿದ್ದಾರೆ, ಅನ್ಯಾಯದ ನಿಮಿತ್ತವಾಗಿದ್ದಾರೆ, ಅಧರ್ಮದ ನಿಮಿತ್ತವಾಗಿ ನಿಂತವರಾಗಿದ್ದಾರೆ. ಪ್ರೇರೆ, ಯೇಸುವನ್ನು ಸ್ತುತಿಸಬೇಕು, ಈ ಸ್ತ್ರೀಯ ಮಾನವನ್ನು ಕಳೆಯಬೇಕು. ಪ್ರೇರೆ, ಪುರುಷ ಪ್ರಧಾನ, ಕೆಲವೇ ಪಿತೃ ಪ್ರಧಾನ ಸಮಾಜದಲ್ಲಿದ್ದಂತಹ ಆ ಶಾಸ್ತ್ರಿಗಳು, ಫರಿಸಾಯರು ಕೇವಲ ಸ್ತ್ರೀಯ ತಪ್ಪನ್ನು ಮಾತ್ರವೇ ಇಲ್ಲಿ ಎತ್ತಿಯಾಡುವವರಾಗಿದ್ದಾರೆ. ಸ್ತ್ರೀಯನ್ನು ಶಿಕ್ಷೆ ಕೊಡಿಸಬೇಕು, ಆ ಸ್ತ್ರೀಗೆ ಮಾನ ಕಳೆಯಬೇಕು, ಆ ಸ್ತ್ರೀಗೆ ಸಲ್ಲಬೇಕಾದಂತಹ ಅವಮಾನವನ್ನು ನಾವು ತರೋಣ ಎನ್ನುವಂತಹ ಆಲೋಚನೆಯಿಂದ ಪುರುಷರನ್ನು ಬಿಟ್ಟು ಬಿಟ್ಟಿದ್ದಾರೆ. ಪುರುಷನ ಯಾವುದೇ ತಪ್ಪನ್ನು ಅವರು ಮುಂದೆ ತರಲಿಲ್ಲ. ಎಲ್ಲರ ಮುಂದೆ ಬಹಿರಂಗವಾಗಿ ಈ ಸ್ತ್ರೀಯ ಮಾನವನ್ನು ಕಳೆಯುವುದಕ್ಕೂ, ಸ್ತ್ರೀಯ ವಿಷಯದಲ್ಲಿ ಮುಂದಾಗುವುದಕ್ಕೆ ಅವರು ಬಂದಿದ್ದಾರೆ. ಹಾಗಾದ್ರೆ ಶಾಸ್ತ್ರಿಗಳು, ಫರಿಸಾಯರು ಮೋಶೆಯ ಆಜ್ಞೆಗಳನ್ನು ಉಲ್ಲಂಘಿಸಿದ್ದಾರೆ. ಮೋಶೆ ಹೇಳಿದ್ದು, ದೇವರ ಆಜ್ಞೆ ಕೊಟ್ಟದೇನೆಂದರೆ ಸ್ತ್ರೀ ಪುರುಷರಿಬ್ಬರನ್ನೂ ಕಲಿಸುವುದಲ್ಲದೆ ಆ ತಪ್ಪಿನಲ್ಲಿ ಸಿಕ್ಕಿದಂತಹ, ವಿಚಾರದಲ್ಲಿದ್ದಂತಹ ಆ ವ್ಯಕ್ತಿಗಳನ್ನು ನೀವು ಮರಣ ಶಿಕ್ಷೆಗೆ ಇಬ್ಬರನ್ನು ಭಯಪಡಿಸಬೇಕು ಎಂಬುದಾಗಿ. ಆದರೆ ಇಲ್ಲಿ ಅವರು ಸ್ತ್ರೀಯನ್ನು ಮಾತ್ರವೇ ಶಿಕ್ಷೆ ವಿಧಿಸುವುದಕ್ಕೆ ಬಂದಿದ್ದಾರೆ. ವಾಕ್ಯಭಾಗ ಮತ್ತಷ್ಟು ಎಚ್ಚರಿಸುವುದೇನೆಂದರೆ ಯಾಜಕ ಕಾಂಡ 19ನೇ ಅಧ್ಯಾಯ, ಯಾಜಕ ಕಾಂಡ 19ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತದೆ, ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ನಾವೆಷ್ಟು ಜನ ನಾವು ಚಾಡಿ ಹೇಳ್ತೇವೆ? ಎಷ್ಟು ಜನ ನಾವು ಒಬ್ಬರ ಮೇಲೊಬ್ಬರು ದೂರುಗಳನ್ನು ಹೇಳ್ತೇವೆ? ಅವ್ರು ಹಾಗೆ, ಹೀಗೆ, ಅವ್ರ ಜೀವನ ಹಾಗೆ, ಅವ್ರ ಜೀವನ ಹೀಗೆ, ಅವ್ರು ಆ ರೀತಿ ಇದ್ದಾರೆ, ಇವರು ಈ ರೀತಿ ಇದ್ದಾರೆ, ಅವ್ರ ಬದುಕು ಸರಿಯಿಲ್ಲ, ಇವ್ರ ಬದುಕು ಸರಿಯಿಲ್ಲ, ಇವರ ರೀತಿ ನೀತಿಗಳು ಸರಿಯಿಲ್ಲ, ಇವರ ವರ್ತನೆಗಳು ಸರಿಯಿಲ್ಲ. ಹಾಗಾದ್ರೆ ಹೇಳುವಂತವರ ರೀತಿ ನೀತಿಗಳು, ವರ್ತನೆಗಳು, ಸ್ವಭಾವಗಳು, ವ್ಯಕ್ತಿತ್ವಗಳು, ನಿಯಮಗಳೆಲ್ಲವೂ ಸರಿಯಾಗಿದ್ದೀರಾ? ಹೇಳುವಂತವರು ಒಂದಲ್ಲ ಒಂದು ರೀತಿಯಲ್ಲಿ ಸರಿಯಿಲ್ಲ. ಚಾಡಿ ಹೇಳುವವರೇ, ದೂರು ಕೊಡುವವರೇ ಪಾಪಿಷ್ಠರು, ಅಯೋಗ್ಯರು, ಅನರ್ಹರು ಮತ್ತು ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಆಗಿರುವುದರಿಂದ ಅದಕ್ಕೆ ದೇವರು ಹೇಳ್ತಾನೆ, ತನ್ನ ಆಜ್ಞೆಯ ಮೂಲಕವಾಗಿ ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು, ಮತ್ತೊಬ್ಬನಿಗೆ ಮರಣಶಿಕ್ಷೆಯಾಗಲೇಬೇಕೆಂದು ಛಲ ಹಿಡಿಯಬಾರದು, ಮತ್ತೊಬ್ಬನಿಗೆ ಮರಣಶಿಕ್ಷೆಯಾಗಲೇಬೇಕೆಂದು ಛಲ ಹಿಡಿಯಬಾರದಂತೆ. ನಾವು ಛಲ ಹಿಡಿಯಬಾರದು. ಏನಕ್ಕಂತೆ ಅವರಿಗೆ ಶಿಕ್ಷೆ ಆಗಲಿ, ಅವರಿಗೆ ಏನಾದರೂ ಸಂಭವಿಸಲಿ, ಅವರಿಗೇನಾದರೂ ದ್ರೋಹವಾಗಲಿ, ಅವ್ರಿಗೇನಾದರೂ ತಪ್ಪಾಗಲಿ, ಅವ್ರಿಗೇನಾದರೂ ತಪ್ಪಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಿ, ಅವರನ್ನು ಹಿಡಿದು ನಾವು ಅವರಿಗೆ ಶಿಕ್ಷೆ ಕೊಡಿಸೋಣ, ದಂಡನೆ ವಿಧಿಸೋಣ, ಅವಮಾನ ಮಾಡೋಣ, ಇಲ್ಲವೇ ಅವರಿಗೇನಾದರೂ ಕೆಟ್ಟದ್ದು ಸಂಭವಿಸಿದರೆ ನಾವು ಸುಖ ಪಡೋಣ, ಸಂತೋಷ ಪಡೋಣ. ಒಬ್ಬರಿಗೊಬ್ಬರು ನಾವು, ಒಬ್ಬರ ಕುಟುಂಬದಲ್ಲಿ, ಒಬ್ಬರ ಜೀವನದಲ್ಲಿ ಏನಾದರೂ ಕೆಟ್ಟದ್ದು, ದುಃಖವೇನಾದರೂ ಸಂಭವಿಸಿದರೆ ನಮಗೆ ಅದು ದಿನನಿತ್ಯದ ಹಾಟ್ ನ್ಯೂಸ್ ಅಥವಾ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಹಾಗೆಯೇ ಹಾಟ್ ನ್ಯೂಸ್ ಆಗಿ, ಬ್ರೇಕಿಂಗ್ ನ್ಯೂಸ್ ಆಗಿ ಶಾಸ್ತ್ರಿಗಳು, ಫರಿಸಾಯರು ಯೇಸುಸ್ವಾಮಿಯ ಮುಂದೆ ತರುತ್ತಾರೆ. ಆದರೆ ಆಜ್ಞೆ ಹೇಳಿದರೆ, ನಿಯಮಗಳು ಹೇಳಿದರೆ, ಷರತ್ತುಗಳು ಹೇಳಿದರೆ, ಮೋಶೆ ಧರ್ಮಶಾಸ್ತ್ರದಲ್ಲಿ ಚಾಡಿ ಹೇಳಬೇಡ, ಇನ್ನೊಬ್ಬನಿಗೆ ಮರಣಶಿಕ್ಷೆ ಆಗಬೇಕೆಂಬುದಾಗಿ ನೀನು ಛಲ ಹಿಡಿಯಬೇಡ ಎಂಬುದಾಗಿ ಹೇಳಿದಾಗಲೂ ಶಾಸ್ತ್ರಿಗಳು, ಫರಿಸಾಯರು ಈ ರೀತಿಯಾಗಿ ಜವಾಬ್ದಾರಿಯುತ, ಕರ್ತವ್ಯನಿರತ ವ್ಯಕ್ತಿಗಳೇ ಬೇಜವಾಬ್ದಾರಿ ಕಾರಣ ಕರ್ತವ್ಯವನ್ನು ಮರೆತು ಅನ್ಯಾಯದ ಪರ, ಅಸತ್ಯದ ಪರ, ಅಧರ್ಮದ ಪರ ನಿಂತಹ ಶಾಸ್ತ್ರಿಗಳನ್ನು, ಫರಿಸಾಯರನ್ನು ನಾವು ಇಲ್ಲಿ ಕಾಣ್ತಿದ್ದೇವೆ. ಆದರೆ ಇದು ಎಷ್ಟು ಮಾತ್ರಕ್ಕೆ ಸರಿ? ನಾವು ಸಹ ನಮ್ಮ ಬದುಕಿನಲ್ಲಿ ಹಾಗೆ ಅಲ್ವಾ? ಒಬ್ಬರ ವಿಷಯವನ್ನು ತೆಗೆದು ಮತ್ತೊಬ್ಬರ ವಿಷಯದಲ್ಲಿ ಹೇಳುವುದು, ಒಬ್ಬರ ಜೀವನದ ರಹಸ್ಯವನ್ನು ನಾವು ಮತ್ತೊಬ್ಬರ ಬದುಕಿನ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ನಮಗೆ ದಿನನಿತ್ಯದ ಮಾತುಗಳು, ಹರಟೆಗಳೇ ಇನ್ನೊಬ್ಬರ ಬದುಕು, ಇನ್ನೊಬ್ಬರ ತಪ್ಪು, ಇನ್ನೊಬ್ಬರ ದ್ರೋಹ, ಪರರ ಮೋಸ, ವಂಚನೆ, ಇವುಗಳನ್ನೇ ನಾವು ಎತ್ತಿಯಾಡುವುದಾಗಿದೆ. ಅದರ ಬದಲು ಧರ್ಮಶಾಸ್ತ್ರದಲ್ಲಿ, ವಾಕ್ಯದಲ್ಲಿ ಏನು ಹೇಳಿದೆ ಅದಕ್ಕನುಸಾರವಾಗಿ ಜೀವಿಸುವಂತಹ ಪ್ರಯತ್ನವನ್ನು ನಾವು ಮಾಡುವುದಿಲ್ಲ. ತೀರ್ಪು ಮಾಡುವಂತಹ, ಇಲ್ಲವೇ ಇಂಥವರು ತಪ್ಪು, ಇಂಥವರು ಸರಿ ಎಂಬುದಾಗಿ ತೀರ್ಪು ಮಾಡುವುದಕ್ಕೆ ಯೇಸುಸ್ವಾಮಿ ಒಬ್ಬರಿಗೆ ಈ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಅಧಿಕಾರವನ್ನು ಕೊಟ್ಟರು. ಆದರೆ ಸರ್ವಸಾಮಾನ್ಯ ವ್ಯಕ್ತಿಗಳು ಬಹಳ ಸುಲಭವಾಗಿ ಮಾತನಾಡ್ತಾರೆ, ಸುಲಭವಾಗಿ ತೀರ್ಪುಗಳನ್ನು ಕೊಡ್ತಾರೆ. ಇವ್ರ ನಡತೆ ಸರಿ ಇಲ್ಲ, ಇವ್ರ ಜೀವನ ಸರಿ ಇಲ್ಲ, ಇವ್ರ ಬದುಕೆ ಸರಿ ಇಲ್ಲ, ಇವರೇ ಸರಿ ಇಲ್ಲ ಎಂಬುದಾಗಿ ಮಾತನಾಡುವುದಾಗಿ. ಆದರೆ ನಾನು ಆ ರೀತಿ ಹೇಳುವುದಾದ್ರೆ ನಾನು ಸರಿ ಇಲ್ಲ, ನಾನು ಸತ್ಯವಂತನಾಗಿಲ್ಲ, ನಾನು ಯೋಗ್ಯ, ನಾನು ಅರ್ಹನ, ನಾನು ದೇವರ
ಮಗನಾಗಿ ಮಗಳಾಗಿ ದೇವರು ವಾಕ್ಯದ ಪ್ರಕಾರ ನಾನು ಜೀವಿಸ್ತಾ ಇದ್ದೇನೆ ಅವರಿಗೆ, ಹಾಗಾದ್ರೆ ಮಾತ್ರ ನಾವು ಮಾತನಾಡುವುದಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಶಾಸ್ತ್ರಿಗಳು ಫರಿಸಾಯರು ಬೇಕಂತಲೇ ಬಂದು ಒತ್ತಾಯ ಪಡಿಸ್ತಾರೆ, ಬೇಕಂತಲೇ ಬಂದು ಯೇಸು ಸ್ವಾಮಿಯನ್ನು ಪ್ರಚೋದನೆಯನ್ನು ಹೇಳ್ತಾರೆ. ಅಲ್ಲಿ 6ನೇ ವಚನದಿಂದ ಗಮನಿಸುವುದಾದ್ರೆ, ಯೇಸುವಿನನ್ನು ಹೇಗಾದ್ರೂ ಸಿಕ್ಕಿಸಬೇಕು, ಈ ಸ್ತ್ರೀಯ ನಿಮಿತ್ತವಾಗಿ ಯೇಸುವನ್ನು ಸಿಕ್ಕಿಸಿ ಆ ಸ್ತ್ರೀಯ ಮಾನವನ್ನು ಕಳೆಯಬೇಕು ಎನ್ನುವಂತ ಆಲೋಚನೆಯಿಂದ ಬರ್ತಾರೆ. 7ನೇ ವಚನದಲ್ಲಿ ಹೇಳ್ತದೆ, ಅವರು ಆತನನ್ನು ಬಿಡದೆ ಕೇಳುತ್ತಿದ್ದರು ಎಂಬುದಾಗಿ. ಬಿಡದೆ ಕೇಳುತ್ತಿದ್ದರು, ಒತ್ತಾಯ. ಏನು ಹೇಳ್ತಾರೆ? ಯೇಸು ಸ್ವಾಮಿ ಏನ್ ಹೇಳ್ಬೋದು? ಯೇಸು ಸ್ವಾಮಿ ಏನು ತರ್ಕೊಳ್ಬಹುದು? ಯೇಸು ಸ್ವಾಮಿ ನಿರ್ಧಾರ ಏನಾಗಿರ್ಬೋದು? ಯೇಸು ಸ್ವಾಮಿಯ ತೀರ್ಮಾನ ಏನಾಗಿರ್ಬೋದು? ಹೇಳು ಸ್ವಾಮಿ, ಹೇಳು ಯೇಸು, ನೀನು ಹೇಳು. ಈ ಸ್ತ್ರೀಯ ವಿಷಯದಲ್ಲಿ, ಈ ತಪ್ಪಿನ ವಿಷಯದಲ್ಲಿ, ಈ ದ್ರೋಹದ ವಿಷಯದಲ್ಲಿ, ಅಪರಾಧದ ವಿಷಯದಲ್ಲಿ, ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ ವಿಷಯದಲ್ಲಿ ನೀವು ಏನು ಹೇಳುತ್ತೀರಿ ಎಂಬುದಾಗಿ ಹೇಳುವಾಗ ಬಹಳ ಚಂದವಾಗಿ ತಿರುಗೇಟನ್ನು ನೀಡುವಂತಹ ಮಾತನ್ನು ಯೇಸು ಸ್ವಾಮಿಯ ಮಾತುಗಳನ್ನಾಗಿ ಹೇಳೋಣ ಮೇಲೆ. ಆತನು ಹೇಳುತ್ತಾನೆ, ನೆಟ್ಟಗೆ ಕೂತುಕೊಂಡು ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು? ನಿಮ್ಮಲ್ಲಿ ಯಾರು ವ್ಯಭಿಚಾರ ಮಾಡಲಿಲ್ಲವೋ ಎಂಬುದಾಗಿ ಕೇಳಲಿಲ್ಲ. ನಿಮ್ಮಲ್ಲಿ ಯಾರು ವ್ಯಭಿಚಾರ ತಪ್ಪನ್ನು ಮಾಡಲಿಲ್ಲವೋ ಅವರು ಮೊದಲು ಆಕೆ ಮೇಲೆ ಕಲ್ಲನ್ನು ಹಾಕಲಿ ಎಂಬುದಾಗಿ ಹೇಳಲಿಲ್ಲ ಯೇಸು ಸ್ವಾಮಿ. ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಎಂಬುದಾಗಿ. ಶಾಸ್ತ್ರಿಗಳಿಗೆ ಫರಿಸಾಯರಿಗೆ ಗೊತ್ತಾಗೋಯ್ತು, ನಾವು ತಪ್ಪಿತಸ್ಥರು, ನಾವೇ ಪಾಪಿಗಳು ಎಂಬುದಾಗಿ. ಯಾಕಂದ್ರೆ ಆಜ್ಞೆ ಹೇಳಿದ್ದು ಒಬ್ಬರ ಮೇಲೆ ಚಾಡಿ ಹೇಳಬೇಡ ಎಂಬುದಾಗಿ. ಅವ್ರ ಆಜ್ಞೆ ಬಂದು ಏನ್ ಮಾಡಿದ್ದಾರೆ? ಆ ಸ್ತ್ರೀಯನ್ನು ಕರ್ಕೊಂಡ್ಬಂದು ಚಾಡಿ ಹೇಳ್ತಾ ಇದ್ದಾರೆ. ಅಲ್ಲೇ ಅವರ ಆಜ್ಞೆ ಮೀರಿದವರಾದರು, ಅಸತ್ಯದ ಪರ ನಿಂತರು, ಅನ್ಯಾಯದ ಪರ ನಿಂತರು. ಯಾಕಂದ್ರೆ ಪುರುಷನ ತಪ್ಪನ್ನು ಅವರು ಬಚ್ಚಿಟ್ಟು ಅವರು ಅದನ್ನು ಅವಸಿಟ್ಟು ಸ್ತ್ರೀಯ ತಪ್ಪನ್ನು ಮಾತ್ರವೇ ಮುಂದೊಂದರು. ಅಲ್ಲೂ ಗೊತ್ತಾಯ್ತು, ಓ ನಾವು ತಪ್ಪು ಮಾಡ್ತಾ ಇದ್ದೇವೆ, ನಾವು ದೇವರ ಆಜ್ಞೆಗೆ ವಿರುದ್ಧವಾಗಿದ್ದೇವೆ ಅಂತ. ನ್ಯಾಯದ ಪರ, ಸತ್ಯದ ಪರವಾಗಿ ಇರಬೇಕಾದ್ರೆ ಅಸತ್ಯ, ಅನ್ಯಾಯದ, ಅಧರ್ಮದ ಪರವಾಗಿ ನಿಂತಿದ್ದಾರೆ ಮತ್ತು ಚಾಡಿ ಹೇಳಬಾರದು ಎಂಬುದಾಗಿ ಹೇಳಿದ ಮೇಲೆ ಚಾಡಿ ಹೇಳಿದ್ದಾರೆ. ಒಬ್ಬರಿಗೆ ಮರಣ ಶಿಕ್ಷೆ ಆಗಲೇಬೇಕು ಎಂಬುದಾಗಿ ಛಲ ಹಿಡಿಯಬೇಡ ಎಂಬುದಾಗಿ ಆಜ್ಞೆಗಳು ಹೇಳಿದ್ರು, ಛಲ ಹಿಡಿದಿದ್ದಾರೆ. ಆ ಯಾಜಕ ಕಾಂಡ 19ನೇ ಅಧ್ಯಾಯ 17, 18, 19ನೇ ವಚನದಲ್ಲಿ ಗಮನಿಸಿದ್ರೆ, ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ನನ್ನ ತಪ್ಪನ್ನು ನಾನು ಮುಚ್ಚಿಕೊಳ್ಳಬೇಕು ಎಂಬುದಾಗಿ ನಾನು ಬಯಸುವುದಾದ್ರೆ ನನ್ನ ನೆರೆಯವನ ತಪ್ಪನ್ನು ಸಹ ನಾನು ಮುಚ್ಚಲ್ಬೇಕಲ್ವಾ? ನನಗೆ ಕ್ಷಮೆ ಸಿಕ್ಕಬೇಕು ಎಂಬುದಾಗಿ ನಾನು ನಡೆಸಿದ್ರೆ ನನ್ನ ನೆರೆಯವನ ತಪ್ಪನ್ನು ಸಹ ಕ್ಷಮಿಸಲಿ ದೇವರು ಎಂಬುದಾಗಿ ನಾನು ಕ್ಷಮಿಸಿ ದೇವರಿಂದ ಕ್ಷಮಾಪಣೆ ಸಿಕ್ಕಬೇಕೆಂಬುದಾಗಿ ನಾನು ಬಯಸಬೇಕಲ್ಲ. ಮತ್ತಿನ್ನೇನು, ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸು ಅಲ್ವೇ? ನನ್ನ ನೆರೆಯವನನ್ನು ನನ್ನಂತೆ ಪ್ರೀತಿಸಬೇಕೆಂಬುದಾಗಿ ದೇವರು ಹೇಳಿದ್ರೆ, ಯೇಸು ಸ್ವಾಮಿ ಅದನ್ನು ಹೇಳಿದ್ರೆ, ನನ್ನ ನೆರೆಯವನು ತಪ್ಪು ಮಾಡಿದಾಗ ಅವನ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂದ್ರೆ ನನ್ನ ತಪ್ಪಿಗೂ ಸಹ ಶಿಕ್ಷೆ ಆಗಬೇಕು. ಅವನು ದ್ರೋಹ ಮಾಡಿದ್ದಾನೆ ಅಂದ್ರೆ ಅವನಿಗೆ ದಂಡನೆ ಆಗಬೇಕು ಅಂದ್ರೆ ಅವನ ದ್ರೋಹಕ್ಕೆ ದಂಡನೆ ಆಗಬೇಕು ಎಂಬುದಾಗಿ ನಾನು ಬಯಸಿದ ಮೇಲೆ ನನ್ನ ದ್ರೋಹಕ್ಕೂ ಸಹ, ನನ್ನ ಪಾಪಾಪರಾಧಗಳಿಗೂ ದಂಡನೆ ಆಗಬೇಕು. ಅವನಿಗೆ ಶಾಪ ಸಿಕ್ಕಲಿ ಎಂಬುದಾಗಿ ನಾನು ಬಯಸುವುದಾದ್ರೆ ನನ್ನ ತಪ್ಪು ಅಪರಾಧಗಳಿಗೂ ನನಗೆ ಶಾಪ ಬರಲಿ ಎಂಬುದಾಗಿ ನಾನು ಬಯಸಬೇಕು. ಅದು ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸು. ಯಾಕೆ ದೇವರು ಹೀಗೆ ಹೇಳ್ತಾನೆ? ನಮ್ಮಲ್ಲಿ ಪ್ರೀತಿ ಇರಬೇಕು, ಅನ್ಯೋನ್ಯತೆ ಇರಬೇಕು, ಐಕ್ಯತೆ ಇರಬೇಕು. ಆಗ ಮಾತ್ರ ದೇವರಲ್ಲಿ ವಾಸ ಮಾಡ್ತಾನೆ, ದೇವರ ಪ್ರಸನ್ನತೆಯಲ್ಲಿರ್ತದೆ, ದೇವರ ಆಶೀರ್ವಾದದಲ್ಲಿರ್ತದೆ. ನಾನು ನನ್ನ ನೆರೆಯವನನ್ನು ಪ್ರೀತಿಸಲಿಲ್ಲ, ಚಾಡಿ ಹೇಳಿದ್ದೇನೆ, ಅವನಿಗೆ ತಪ್ಪಾಗಲಿ, ಅವನಿಗೆ ದ್ರೋಹವಾಗಲಿ, ಅವನೇನೇ ಕೇಡು ಮಾಡಲಿ, ಅವನಿಗೆ ಶಿಕ್ಷೆ ದಂಡನೆ ಆಗಬೇಕು ಎಂಬುದಾಗಿರುವಂಥದ್ದು ಅಸತ್ಯ ಅನ್ಯಾಯ. ಇಷ್ಟೆಲ್ಲ ತಪ್ಪು ಮಾಡಿದಂತಹ ಶಾಸ್ತ್ರಿಗಳು ಫರಿಸಾಯರಿಗೂ ಗೊತ್ತಾಯಿತು, ನಾವು ತಪ್ಪಿತಸ್ಥರೇ, ನಾವು ಪಾಪಿಗಳೇ, ನಾವೇ ಅನ್ಯಾಯಗಾರರು. ಅಲ್ಲಿ ಯೇಸು ಸ್ವಾಮಿ ನಿಮ್ಮಲ್ಲಿ ಯಾರು ವ್ಯಭಿಚಾರ ಮಾಡದವರು, ಯೇಸು ಸ್ವಾಮಿಯ ಪ್ರಕಾರ ಮನಸ್ಸಿನಲ್ಲಿ ಒಂದು ಗಂಡಿನ ವಿಷಯ ಅಥವಾ ಹೆಣ್ಣಿನ ವಿಷಯದಲ್ಲಿ ನಾವು ಮೋಹಿಸಿದರೆ ಅದೇ ವ್ಯಭಿಚಾರ ಎಂಬುದಾಗಿ ಹೇಳ್ತಾರೆ. ಈ ಲೋಕದಲ್ಲಿ ಯಾರು ಸಹ ನೀತಿವಂತರಿಲ್ಲ, ಈ ಲೋಕದಲ್ಲಿ ಯಾರು ಸಹ ನ್ಯಾಯವಂತರು ಇಲ್ಲ, ಈ ಲೋಕದಲ್ಲಿ ಯಾರು ಸಹ ಒಳ್ಳೆಯವರು ಇಲ್ಲ ಎಂಬುದಾಗಿ ವಾಕ್ಯಭಾಗ ನಮ್ಮನ್ನು ಎಚ್ಚರಿಸಿದ್ದಾರೆ. ಕೀರ್ತನ ಸಂಗ್ರಹ 14ನೇ ಕೀರ್ತನೆ 14ನೇ ಕೀರ್ತನೆ 2 ಮತ್ತು 3ನೇ ವಚನ. 2 ಮತ್ತು 3ನೇ ವಚನದಲ್ಲಿ ಹೇಳ್ತದೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೆ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಎಲ್ಲ ಕೆಟ್ಟು ಹೋದವರೇ, ಎಲ್ಲ ನೀತಿವಂತರೇ, ಎಲ್ಲ ಒಳ್ಳೆಯದನ್ನು ಮಾಡದವರೇ ಇರುವಾಗ ನಾವು ಯಾಕೆ ನಮ್ಮನ್ನು ನಾವು ಒಳ್ಳೆಯವರು ಎಂಬುದಾಗಿ ಬೀಗಬೇಕು, ಒಳ್ಳೆಯವರು ಎಂಬುದಾಗಿ ಕುಂಗಿಡುವುದಬೇಕು, ಒಳ್ಳೆಯವರು ಎಂಬುದಾಗಿ ಡಬ್ಬೂರ ಹೊಡೆಯಬೇಕು? ನಾನು ಒಳ್ಳೆಯವನಲ್ಲ, ನಾನು ಒಳ್ಳೆಯವರಲ್ಲ. ಮತ್ತಾಕೆ ಇನ್ನೊಬ್ಬರ ಪಾಪದ ವಿಷಯದಲ್ಲಿ, ಇನ್ನೊಬ್ಬರ ತಪ್ಪಿನ ವಿಷಯದಲ್ಲಿ ಮಾತನಾಡುವುದಕ್ಕೆ ಯಾರ ಅಧಿಕಾರ ಕೊಟ್ಟರು?
ಯಾರು ಅರ್ಹತೆಯನ್ನು ನೀಡಿದ್ರು, ಯಾರು ಯೋಗ್ಯತೆಯನ್ನು ನೀಡಿದ್ರು? ಯೇಸು ಸ್ವಾಮಿಯೇ ಇಡೀ ಸೃಷ್ಟಿಗೆ ಒಡೆಯಲು, ತೀರ್ಪು ಮಾಡುವ ಅಧಿಕಾರವುಳ್ಳವನು, ನರಕಕ್ಕೆ, ಸ್ವರ್ಗಕ್ಕೆ ಮತ್ತು ದೇವರ ರಾಜ್ಯದಿಂದ ಹೊರಗೆ ಹಾಕಲ್ಪಡುವುದಕ್ಕೂ ಸ್ವೀಕರಿಸುವುದಕ್ಕೂ ಅಧಿಕಾರವನ್ನು ಹೊಂದಿದಂತ ಯೇಸು ಸ್ವಾಮಿಯೇ ಸುಮ್ಮನಿದ್ದಾನೆ. ಇಲ್ಲಿ ಶಾಸ್ತ್ರಿಗಳು, ಫರಿಸಾಯರು ಚಿಕ್ಕ ಮಕ್ಕಳಂತೆ, ಇಲ್ಲವೇ ಪೆನ್ಸಿಲ್ ಕದ್ದಾರ, ಮಿಸ್ ನನ್ನ ಪೆನ್ಸಿಲ್ ಕದ್ಬಿಟ್ಟ, ಮಿಸ್ ನನ್ನ ಜೀವಬಿಟ್ಟ, ನನ್ನ ಗಿಟ್ಟುಬಿಟ್ಟ, ನನ್ನ ಹೊಡೆದ್ಬಿಟ್ಟ ಅನ್ನಂಗೆ ಚಾಡಿ ಹೇಳುವ ಮಕ್ಕಳಂತೆ ಚಾಡಿ ಹೇಳುವ ರೀತಿಯಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ಜವಾಬ್ದಾರಿಯುಳ್ಳ ಕರ್ತವ್ಯವಿರುವಂತಹ ವ್ಯಕ್ತಿಗಳು ಇಲ್ಲಿ ಬಂದು ಯೇಸು ಸ್ವಾಮಿ ಹತ್ರ ಚಾಡಿ ಹೇಳ್ತಾರೆ. ಇಲ್ಲಿ ಬಂದು ದೂರುಗಳು ಸಲ್ಲಿಸ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲು ಆಕೆ ಮೇಲೆ ಕಲ್ಲು ಎಸೆಯಿರಿ ಎಂಬುದಾಗಿ ಹೇಳ್ತಾರೆ. ಅವರೇನ್ ಮಾಡ್ತಾರೆ? ಹಿರಿಯರಿಂದ ಮೊದಲುಗೊಂಡು ಕಿರಿಯರ ತನಕ ಒಬ್ಬರಿಂದ ಒಬ್ಬರು ಆ ಕಲ್ಲನ್ನು ಎಸೆದು ವಾಪಸ್ ಹೋಗ್ತಾರೆ. ಯಾರು ಆ ಸ್ತ್ರೀಯ ಮೇಲೆ ಕಲ್ಲು ಎಸೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ನಾವು ಪಾಪಿಗಳು, ನಾವು ದ್ರೋಹಿಗಳು, ನಾವು ಅನೀತಿವಂತರು, ನಾವೇ ಕೆಟ್ಟವರು, ಅಯೋಗ್ಯರು, ಅನರ್ಹರು ಎಂಬುದಾಗಿ ಗೊತ್ತಿದ್ದರಿಂದ ಅವರು ಹಾಗೆ ವಾಪಸ್ ಹೋಗ್ತಾರೆ. ಬೇರೆ ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವುದಾದ್ರೆ, 1ನೇ ವಚನದಲ್ಲಿ ಹೇಳ್ತದೆ, ರೋಮಾಪುರ 2:1, ಆದುದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೋ? ಮತ್ತೊಬ್ಬರ ದೋಷವನ್ನು ನಾವು ಎಣಿಸ್ತೇವೆ. ಅವ್ರು ಎಂತೆಂಥ ಪಾಪಗಳು ಮಾಡಿದರೆ, ಎಂತೆಂಥ ತಪ್ಪುಗಳು ಮಾಡಿದರೆ, ಎಂತೆಂಥ ಮೋಸ, ವಂಚನೆ, ಎಲ್ಲ ಕೃತ್ಯಗಳನ್ನು ನಾವು ಲಿಸ್ಟ್ ಮಾಡ್ತೇವೆ. ನಮ್ಮ ಲಿಸ್ಟ್ ದೇವರು ಮಾಡಿರ್ತಾನೆ, ನೆನಪಿರ್ಬೇಕು. ನಮ್ಮ ಲಿಸ್ಟ್ಗಳು ದೇವರ ಹತ್ರ ಇರ್ತದೆ. ನನ್ನ ತಪ್ಪಿನ ಲಿಸ್ಟ್ಗಳು, ಪಟ್ಟಿ ಅಥವಾ ನನ್ನ ದ್ರೋಹಗಳು, ನನ್ನ ಅಪರಾಧಗಳು, ನನ್ನ ಪಾಪ ಕೃತ್ಯಗಳ ಲಿಸ್ಟು ದೇವರ ಹತ್ರ ಇರ್ತದೆ. ಆಗ ದೇವರು ಕೇಳ್ತಾನೆ, ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ಕೇಳ್ತಾನೆ, ನೀನು ನಿನ್ನ ಬದುಕಿನಲ್ಲಿ ಅವ್ರ ತಪ್ಪುಗಳನ್ನೇ ಎತ್ತಿ ಆಡದೆ, ಇವ್ರ ತಪ್ಪುಗಳನ್ನೇ ನೀನು ಮಾತಾಡ್ತಿದ್ದಲ್ಲ, ನಿನ್ನ ತಪ್ಪು ಹೇಳ್ತೀನಿ ಕೇಳು ಅಂತ ಅಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಹೇಳ್ತೇನೆ. ಅವಾಗ ಏನು ಉತ್ತರ ಕೊಡ್ತೀರಾ? ಅವಾಗ ನಾನೇನು ಉತ್ತರ ಕೊಡ್ಬೇಕು, ನೀವೇನು ಉತ್ತರ ಕೊಡ್ಬೇಕು? ರೆಡಿಯಾಗಿರುತ್ತೆ. ಇಲ್ಲಿ ಈ ಲೋಕ ನಂದು, ಈ ಜೀವನ ನಂದು, ಅವ್ರು ನನ್ನ ಹಿಡಿತದಲ್ಲಿದ್ದಾರೆ, ಅವ್ರು ನನ್ನ ಹಿಡಿತದಲ್ಲಿ ಇರಬೇಕು ಎಂಬುದಾಗಿ ಒಬ್ಬರ ತಪ್ಪನ್ನು, ಒಬ್ಬರ ಬಲಹೀನತೆಯನ್ನು, ಒಬ್ಬರ ದ್ರೋಹಗಳನ್ನು, ಒಬ್ಬ ಪಾಪಕೃತ್ಯಗಳನ್ನು ಬಿಟ್ಟುಕೊಂಡು ನಾವು ಅವರನ್ನು ನಿಯಂತ್ರಣದಲ್ಲಿ ಇರಿಸುವ ಪ್ರಯತ್ನ ಮಾಡಬಹುದು, ಇಲ್ಲವೇ ಅವರು ನಮ್ಮ ಹಿಡಿತದಲ್ಲಿ ಇರಿಸಿಕೊಳ್ಳುವ ಪ್ರಯತ್ನ ಮಾಡಬಹುದು. ಅಂತಹ ವ್ಯಕ್ತಿಗಳ ಹಿಡಿತ ದೇವರ ಕೈಯಲ್ಲಿ, ಯೇಸು ಸ್ವಾಮಿಯ ಕೈಯಲ್ಲಿ ಪ್ರೇರಣೆ. ಅವರ ಜೀವಿತದ ಯೋಗ್ಯತೆ ಅನ್ನುತ್ತೆ ಯೇಸು ಸ್ವಾಮಿಯ ಕೈಯಲ್ಲಿ ಇರುತ್ತದೆ. ಹಾಗಾಗಿ ಹೇಳ್ತಾನೆ, ಮತ್ತೊಬ್ಬರಲ್ಲಿ ನೀನು ದೋಷವೆಣಿಸುವುದಾದರೆ ನೀನು ಸರಿಯಾ? ನೀನು ಯೋಗ್ಯನ? ಯೋಗ್ಯಳ? ನೀನು ನ್ಯಾಯವಂತನ? ನ್ಯಾಯವಂತಳ? ನೀನು ಧರ್ಮೀಯನ? ಧರ್ಮೀಯಳ? ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಪ್ರೇರಣೆ ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಯಾಕಂದ್ರೆ ಪರಿಸರ ಶಾಸ್ತ್ರಗಳು ಗೊತ್ತಾಯಿತು, ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾವು ತಪ್ಪಿದ. ಯಾಕಂದ್ರೆ ಯೇಸು ಸ್ವಾಮಿ ಇನ್ನೇನಾದ್ರೂ ನನ್ನ ಜನ್ಮ ಜಾಲಾಡ್ತಾನೆ, ಇನ್ನೇನಾದ್ರೂ ನನ್ನನ್ನ ಏನಾದ್ರು ಎಳಿತಾರೆ ಯೇಸು ಸ್ವಾಮಿ, ಆವಾಗ ನನ್ನ ತಪ್ಪುಗಳು ಬಹಿರಂಗವಾಗಬಹುದು ಎಂಬುದಾಗಿ. ಯಾಕಂದ್ರೆ ಯೇಸು ಸ್ವಾಮಿಗೆ ಎಲ್ಲರ ಹೃದಯ ಗೊತ್ತಿತ್ತು, ಎಲ್ಲರ ಜೀವಿತ ಗೊತ್ತಿತ್ತು ಬೇರೆ. ಯಾಕಂದ್ರೆ ದೇವರು ಎಷ್ಟರ ಮಟ್ಟಿಗೆ ನಮ್ಮನ್ನು ತಿಳ್ಕೊಂಡಿದ್ದಾನೆ ಅಂದ್ರೆ, ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. ಜ್ಞಾನೋಕ್ತಿಗಳ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸುವುದಾದ್ರೆ, ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು ಎಂಬುದಾಗಿ ಹೇಳ್ತದೆ. 21:2 ಜ್ಞಾನೋಕ್ತಿ 21:2ರಲ್ಲಿ, ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ, ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವನು ಎಂಬುದಾಗಿ. ಯೇಸು ಸ್ವಾಮಿಗೆ ಶಾಸ್ತ್ರಿಗಳ ಪರಿಸರ ಹೃದಯವು ಗೊತ್ತಿದ್ದರಿಂದ ಹೇಳ್ತಾನೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವರು ಮೊದಲು ಆ ಸ್ತ್ರೀಯ ಮೇಲೆ ಕಲ್ಲಾಕಿದರು. ಹಾಗಾಗಿ ಯೇಸು ಸ್ವಾಮಿಗೆ ಎಲ್ಲರ ಹೃದಯಗಳನ್ನು ಬಲ್ಲವನು, ಎಲ್ಲರ ಜೀವಿತವನ್ನು ಬಲ್ಲವನು, ಎಲ್ಲರ ಜಾತಕ ಪುರಾಣವನ್ನು ಗೊತ್ತಿರುವವನಾದ್ದರಿಂದ ಯೇಸು ಸ್ವಾಮಿ ಮುಂದೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ಬಲಹೀನತೆ ನಮ್ಮ ಕೈಲಿರುವುದರಿಂದ ಅವರನ್ನು ನಾವು ಅಲ್ಲಾಡಿಸಬಹುದು. ಯೇಸು ಸ್ವಾಮಿ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಮುಂದೆ ನಿಲ್ಲುವುದಕ್ಕೆ ಅರ್ಹತೆ, ಯೋಗ್ಯತೆ ನಮಗಿಲ್ಲ ಪ್ರೇರಣೆ. ಯಾಕಂದ್ರೆ ನಮ್ಮ ತಪ್ಪು ಅಪರಾಧಗಳು ನಮ್ಮ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವಂತೆ. ನಮ್ಮ ತಪ್ಪು ಅಪರಾಧಗಳು ನಮ್ಮ ವಿರುದ್ಧವಾಗಿ ಸಾಕ್ಷಿ ಕೊಡುವುದರಿಂದ ನಾವು ಯೇಸು ಸ್ವಾಮಿಯ ಮುಂದೆ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ತಪ್ಪಿತಸ್ಥರಾಗಿ ನಿಲ್ಲುವಂತವರಾಗಿರುತ್ತೇವೆ, ನಾವು ದ್ರೋಹಿಗಳಾಗಿ ನಿಲ್ಲುವಂತವರಾಗಿರುತ್ತೇವೆ ಪ್ರಿಯರೇ. ಯಾಕಂದ್ರೆ ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 12ನೇ ವಚನ, ಯೆಶಾಯ 59:12ನೇ ವಚನದಲ್ಲಿ ಹೇಳ್ತದೆ, ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ,
ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ. ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ. ನಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು ಎಂಬುದಾಗಿ ವಾಕ್ಯವಾಕ್ಯ ನೋಡಿ. ಶಾಸ್ತ್ರಿಗಳಿಗೂ ಬಯಸ್ತಾ ಇರೋದು ತಮ್ಮ ಪಾಪಗಳು ತಮ್ಮ ಅಪರಾಧಗಳೆಲ್ಲವೂ ಅವರು ಬಲ್ಲವರಾಗಿದ್ದು. ಅದಕ್ಕೆ ಏನ್ ಮಾಡ್ತಾರೆ? ಬಾಯಿ ಮುಚ್ಚಿಕೊಂಡು ವಾಪಸ್ ಹೋಗ್ತಾರೆ, ಕಲಿಸುವುದಿಲ್ಲ. ಹಾಗಾಗಿ ನಮ್ಮದನ್ನು ತಪ್ಪಿರ್ಬೇಕಾದ್ರೆ ನಾವು ಪಾಪಿಗಳು, ಒಂದಲ್ಲ ಒಂದು ರೀತಿಯಲ್ಲಿ ಪಾಪಿಗಳು. ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿದಿರ್ಬೋದು, ಇಲ್ಲವೇ ಅನ್ಯಾಯ ಮಾಡಿದಿರ್ಬೋದು, ಲಂಚ ತೆಗೆದುಕೊಂಡಿರ್ಬೋದು, ಅನ್ಯಾಯದ ಹಣವನ್ನು ಸಂಪಾದಿಸಿರಬಹುದು, ಆಸ್ತಿಯನ್ನು ಸಂಪಾದಿಸಬಹುದು. ನಮ್ಮ ಅಧಿಕಾರ ಸ್ಥಾನಮಾನದಲ್ಲಿ ನಾವು ಯೋಗ್ಯತೆ ಇಲ್ಲದೆ, ಭಯಭಕ್ತಿ ಇಲ್ಲದೆ, ನಿಷ್ಠೆ ಇಲ್ಲದೆ, ಪ್ರಾಮಾಣಿಕತೆ ಇಲ್ಲದೆ, ದೇವರಿಗೆ ಬೇರಲ್ಲದೆ, ಆಜ್ಞೆಗಳನ್ನು ಮೀರಿದವರಾಗಿ, ಇಲ್ಲವೇ ನಾವು ತಂದೆ ತಾಯಿಗಳನ್ನು ದೂಷಿಸುವವರಾಗಿ, ಇಲ್ಲವೇ ನಾವು ಅನೇಕ ತಪ್ಪುಗಳಿರುತ್ತೆ. ನಮ್ಮದು ಪಟ್ಟಿ ಮಾಡಲು ಹೋದರೆ ಇತರರಿಗಿಂತ ನಮ್ಮ ತಪ್ಪೇ ಹೆಚ್ಚಾಗಿರ್ತದೆ. ಹಾಗಾಗಿ ನಾವು ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳುವುದರಲ್ಲಿ ನಾವು ಕದೀಮರು, ಇತರ ತಪ್ಪುಗಳನ್ನು ಎತ್ತು ಆಡುವುದರಲ್ಲಿ ನಾವು ನಿಸ್ಸೀಮರಾಗಿರ್ತೇವೆ. ಆದರೆ ಅದು ಸರಿಯಲ್ಲ ಎಂಬುದಾಗಿ ವಾಕ್ಯಭಾಗ ನಮ್ಮನ್ನು ಎಚ್ಚರಿಸುತ್ತದೆ. 3ನೇ ಅಧ್ಯಾಯ, ರೋಮಾಪುರ 3ನೇ ಅಧ್ಯಾಯ 10, 11, 12ನೇ ವರ್ಷದಲ್ಲಿ ಹೇಳ್ತದೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು. ನೋಡಿ, ಎಲ್ಲರೂ ಕೆಲಸಕ್ಕೆ ಬಾರದವರು ಅಂತ, ಎಲ್ಲರೂ ಪ್ರಪಂಚದ ಎಲ್ಲ ಜನರು ಕೆಲಸಕ್ಕೆ ಬಾರದವರು. ಹಾಗಾದ್ರೆ ಯಾರಾದ್ರೂ ನಿಮ್ಮ ಮೇಲಿಂದ ನಾನೇ ಒಳ್ಳೆಯವರು, ನಾನೇ ನೀತಿವಂತ ಅಂದ್ರೆ ಈ ವಾಕ್ಯನ ಆಗಾಗ ನೆನಪು ಮಾಡಿಕೊಳ್ರಿ. ನಾನೇ ನೀತಿವಂತ, ನಾನೇ ಸತ್ಯವಂತ ಎಂಬುದಾಗಿ ಹೇಳಿದ್ರೆ ಈ ವಾಕ್ಯವನ್ನು ನೆನಪು ಮಾಡಿಕೊಳ್ರಿ. ನಾನೇ ಈ ಲೋಕದಲ್ಲಿ ಪರಿಶುದ್ಧನು, ನಾನೇ ಈ ಲೋಕದಲ್ಲಿ ಶುದ್ಧವಂತನು ಎಂಬುದಾಗಿ ಹೇಳುವಂತವರು ಈ ಮಾತುಗಳನ್ನು ಆಗಾಗ ನೆನಪು ಮಾಡಿಕೊಳ್ಳ್ರಿ ಪ್ರೇರೆ. ದೇವರ ಮುಂದೆ ನಾನು ಅಶುದ್ಧ, ದೇವರ ಮುಂದೆ ನಾನು ಪವಿತ್ರ, ದೇವರ ಮುಂದೆ ನಾನು ಅಯೋಗ್ಯ, ದೇವರ ಮುಂದೆ ನಾನು ಅನರ್ಹ ಎಂಬುದಾಗಿ ಆಗಾಗ ನೆನಪು ಮಾಡ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿಯ ಮುಂದೆ ನಾವು ನ್ಯಾಯ ತೀರ್ಪಿನ ಮುಂದೆ ನಿಂತಾಗ ನಾವು ಯಾವ ವ್ಯಕ್ತಿಗಳನ್ನು ಈ ಭೂಲೋಕದಲ್ಲಿ ದ್ರೋಹಿಗಳು, ಪಾಪಿಗಳು, ಅಪರಾಧಿಗಳು ಎಂಬುದಾಗಿ ಎಣಿಸಿದ್ದೇವೋ ಅವರ ಸಾಲಿನಲ್ಲಿಯೇ ನನ್ನನ್ನು, ನಮ್ಮನ್ನೆಲ್ಲರನ್ನೂ ಸಹ ಯೇಸು ಸ್ವಾಮಿ ನಿಲ್ಲಿಸ್ತಾನೆ. ಯಾಕಂದ್ರೆ ನಮ್ಮ ತಪ್ಪುಗಳನ್ನು ಬೇರೆಯವರಿಗೆ ಗೊತ್ತಿಲ್ಲದಿದ್ರು ಯೇಸು ಸ್ವಾಮಿಗೆ ಗೊತ್ತಿರ್ತದೆ. ನಮ್ಮ ದ್ರೋಹಗಳು ಬೇರೆಯವರಿಗೆ ಗೊತ್ತಿಲ್ಲದಿದ್ರೆ ಯೇಸು ಸ್ವಾಮಿಗೆ ಗೊತ್ತಿರ್ತದೆ ಪ್ರೇರೆ. ಹಾಗಾಗಿ ಲೆಕ್ಕ ಕೊಡುವುದಕ್ಕೆ ಸಿದ್ಧರಾಗಿರ್ರಿ. ಒಳ್ಳೆಯದನ್ನು ಮಾಡುವುದೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಹಾಗಾಗಿ ಇನ್ನೊಬ್ಬರ ಮೇಲೆ ಚಾಡಿ ಹೇಳುವುದನ್ನು, ಇನ್ನೊಬ್ಬರ ಮೇಲೆ ದೂಷಿಸುವುದನ್ನು, ಇನ್ನೊಬ್ಬರ ತಪ್ಪನ್ನು ಎತ್ತಿ ಆಡುವುದನ್ನು ಬಿಟ್ಟು ಬಿಡಬೇಕು. ನಮ್ಮದನ್ನು ನಾವು ಎಷ್ಟಿದೆಯೋ ಅದನ್ನು ನಾವು ನೋಡಬೇಕು. ಯಾಕಂದ್ರೆ ಎಲ್ಲರ ಮನೆ ದೋಸೆ ತೂತೆ ಎಂಬುದಾಗಿ ನಮ್ಮೆಲ್ಲರಿಗೂ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಗೊತ್ತಿರ್ತದೆ ಬೇರೆ. ಹಾಗೆ ನಾವು ವಾಕ್ಯಭಾಗವನ್ನು ಮುಂದಕ್ಕೆ ಗಮನಿಸುವಾಗ ಯೇಸು ಸ್ವಾಮಿ ಯಾವ ತೀರ್ಪು, ಯಾವ ನಿರ್ಧಾರ, ಯಾವ ತೀರ್ಮಾನ, ಅವನ ಮಾತು ಹೇಗಿತ್ತು ಎಂಬುದನ್ನು ನಾವು ಗಮನಿಸುವಾಗ ಯೇಸು ಚಂದವಾಗಿ ಅರ್ಥಗರ್ಭಿತವಾಗಿ ಹೇಳ್ತಾನೆ. ಯೋಹಾನ 8, 10 ಮತ್ತು 11ನೇ ವರ್ಷದಲ್ಲಿ ಏನು ತೀರ್ಪನ್ನು ಕೊಡ್ತಾನೆ ಆ ಸ್ತ್ರೀಗೆ. ಹಾಗಾದರೆ ಕಾತುರದಿಂದ ಆಡಿಯನ್ಸ್ ಕಾಯ್ತಾ ಇದ್ದಾರೆ. ಆಗ ಆ ಪ್ರೇಕ್ಷಕರಿಗೆ, ಅಲ್ಲಿದ್ದಂತಹ ಜನರಿಗೆ ಯೇಸು ಉತ್ತರ ನೀಡ್ತಾನೆ, ಯೇಸು ನಿರ್ಧಾರವನ್ನು, ತೀರ್ಪನ್ನು ಕೊಡ್ತಾನೆ. 10ನೇ ವಚನದಲ್ಲಿ, ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಎಂಬುದಾಗಿ ಕೇಳಿದಾಗ ಆ ಸ್ತ್ರೀ ಹೇಳ್ತಾಳೆ, ನನ್ನನ್ನು ಯಾರು ಶಿಕ್ಷೆ ಕೊಡಲಿಲ್ಲ, ನನಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ನನಗೆ ವಿಧಿಸಲಿಲ್ಲ, ದಂಡನೆ ನೀಡಲಿಲ್ಲ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ ಬಹಳ ಚಂದವಾಗಿ ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು. ನೀನು ಇನ್ನು ಮೇಲೆ ಪಾಪ ಮಾಡಬೇಡ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಪಡೆಯುವಾಗ ಯೊರ್ದನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸಿದಂತಹ ಸಂದರ್ಭದಲ್ಲಿ ಪಾಪಿಷ್ಠರಿಗೆ ಆತನು ದೀಕ್ಷಾಸ್ನಾನ ಮಾಡಿಸಿದ. ಯಾಕಂದ್ರೆ ನೀವು ಪಾಪಿಗಳಾಗಿದ್ದರೆ ನೀವು ಮನ ಪರಿವರ್ತನೆ ಆಗಿರಿ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಿಮ್ಮ ಅನ್ಯಾಯ, ಅಕ್ರಮ, ಅಧರ್ಮ, ಅಸತ್ಯ, ಅನ್ಯಾಯ ಎಲ್ಲವುಗಳನ್ನು ಬಿಟ್ಟು ಭ್ರಷ್ಟತನವನ್ನು ಬಿಟ್ಟು ಎಲ್ಲ ದೇವರ ಆಜ್ಞೆಗಳ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡಿದಂತಹ ಪಾಪ ಕೃತ್ಯಗಳನ್ನು ಬಿಟ್ಟು ನೀವು ನೂತನ ಸ್ವಭಾವ, ನೂತನ ಜೀವಿತವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಯೊರ್ದನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನ ಸ್ನಾನ ಮಾಡಿಸುತ್ತಿದ್ದಾಗ ಯೇಸು ಅಲ್ಲಿ ಹೋಗಿ ಸ್ನಾನ ಮಾಡಿಸಿಕೊಳ್ತಾನೆ. ಹಾಗಾದ್ರೆ ಆತನು ಸಹ ಪಾಪಿಷ್ಠರಲ್ಲಿ ಒಬ್ಬನೆಂಬುದಾಗಿ ತನ್ನನ್ನು ಪರಿಗಣಿಸ್ತಾನೆ. ಹಾಗಾಗಿ ಯೇಸು ಸ್ವಾಮಿ ಬಹಳ ಚಂದವಾದಂತಹ ತೀರ್ಪು ನಿರ್ಧಾರವನ್ನು ಮಾಡ್ತಾನೆ. ಏನಂತ ಮಾಡ್ತಾನೆ? ಪಾಪ ಮಾಡಬೇಡ, ನಾವು ನಿನಗೆ ಶಿಕ್ಷೆಯನ್ನು ಕೊಡಲ್ಲ. ಬೇರೆ ನಮ್ಮ ಬದುಕಿನಲ್ಲಿ ನಮ್ಮ ತಪ್ಪುಗಳನ್ನು, ನಮ್ಮ ದ್ರೋಹಗಳನ್ನು, ನಮ್ಮ ಅಪರಾಧಗಳನ್ನು ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಪಟ್ಟಿ ಮಾಡುವಾಗ ನಾವು ಲೋಕದಲ್ಲಿ ಬದುಕುವುದಕ್ಕೆ, ಲೋಕದಲ್ಲಿ ಜೀವಿಸುವುದಕ್ಕೆ
ಒಳ್ಳೆಯವರು ಎಂಬುದಾಗಿ ನಾವು ಹೇಳುವುದಕ್ಕೂ ನಮ್ಮ ನಾಲಿಗೆ ನಾಚಿಕೆ ಪಡಬೇಕು. ಆದರೆ ಇಂದು ದೇವರು ನಮ್ಮನ್ನು ಜೀವಂತವಾಗಿ ಇರಿಸಿದ್ದಾನೆ. ತೃಪ್ತಿ ಪಡ್ರಿ, ಸಂತೋಷ ಪಡ್ರಿ, ದೇವರಿಗೆ ಕೃತಜ್ಞತೆಯಿಂದ ಉಪಕಾರಗಳಾಗಿರ್ತಾರೆ. ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ. ನಾವು ಮರಣದಲ್ಲಿ ಸಾಯಬೇಕಾಗಿದೆ. ನಿತ್ಯ ಮರಣ ಮತ್ತು ನಮ್ಮ ಜೀವಿತದ ಮರಣದಲ್ಲಿಯೂ ಸಹ ನಾವು ಹೇಳಬೇಕಾದ್ರೆ ದೇವರ ಕೃಪೆ, ದೇವರ ಕರುಣೆ, ದೇವರ ಮಮತೆ, ದೇವರ ವಾತ್ಸಲ್ಯ, ದೇವರ ಮಮಕಾರ, ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಆ ಎಲ್ಲ ಪ್ರೀತಿ, ಮಮತೆ, ವಾತ್ಸಲ್ಯ ಮೇಲೆ ನಾವು ಇನ್ನೂ ಜೀವಂತವಾಗಿದ್ದೇವೆ. ಒಂದು ಕ್ಷಣ ದೇವರು ಮನಸ್ಸು ಮಾಡೋದಾದ್ರೆ ನಮ್ಮ ತಪ್ಪಿನ ನಿಮಿತ್ತ ಅಲ್ಲೇ ಬಹುಮಾನ ಕೊಡುವಂತವನಾಗಿಲ್ಲ. ಆದರೆ ಕೊಡಲಿಲ್ಲ. ಯಾಕೆ ಗೊತ್ತಾ? ನಮ್ಮನ್ನು ಪ್ರೀತಿ ಮಾಡುವಂತೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ಏನ್ ಹೇಳ್ತಾರೆ ಅಂದ್ರೆ, ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಅವರನ್ನು ಬಹಳ ಚಂದವಾಗಿ ಹೇಳ್ತಾನೆ. ಬೇರೆ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಲಿ ಎಂಬುದಾಗಿ. ನಾವೆಷ್ಟು ಜನ ನಾವು ಕ್ಷಮಿಸ್ತೇವೆ? ತಪ್ಪನ್ನೇ ಹುಡುಕ್ತಾ ಇರುವಂತ ನಾವು, ತಪ್ಪನ್ನೇ ಕಾಯ್ಕೊಂಡಿರುವಂತ ನಾವು, ತಪ್ಪು ಮಾಡಿ ಅಂತಾನೆ ಕಾಯ್ಕೊಂಡಿರುವಂತ ನಾವು, 100 ಒಳ್ಳೆ ಕೆಲಸ ಮಾಡಲು ಒಂದು ತಪ್ಪು ಮಾಡಲು ಒಂದು ತಪ್ಪನ್ನೇ ಆಡುವಂತ ಜನರು ನಾವು. ಲಕ್ಷಾಂತರ ಒಳ್ಳೆಯ ಮಾತುಗಳನ್ನು ಆಡಿದಾಗ ಒಂದೇ ಒಂದು ತಪ್ಪನ್ನು ಮಾಡಿದ್ರೆ ಆ ಒಂದು ತಪ್ಪನ್ನೇ ಇಟ್ಟುಕೊಂಡು ನಾವು ಡಂಗೂರ ಹೊಡೆಯುವಂತಹ, ಬೊಂಬಾಯಿಯ ಬಾಯಿಯಂತೆ ಬೀಗುವಂತಹ ಬಾಯಿಗಳು, ನಾಲಿಗೆಗಳು, ಅಂತಹ ದರಿದ್ರ ಜೀವಿತ ನಮ್ಮದು ಬೇರೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಲಿ ಎಂಬುದಾಗಿ. ಮಲ್ಕನ ಕಿವಿಯನ್ನು ಕತ್ತರಿಸಿದಂತಹ ಸಂದರ್ಭದಲ್ಲಿ ಆ ಕಿವಿಯನ್ನು ಗುಣಪಡಿಸ್ತಾನೆ. ಅಂತಹ ಮಹಾದೇವರು ನನ್ನ ನಿಮ್ಮೆಲ್ಲರಿಗೆ ತನ್ನನ್ನೇ ಶಿಲುಬೆಗೆ ಒಪ್ಪಿಸಿದಾಗ, ತನ್ನನ್ನೇ ಹೊಡೆದಾಗ, ತನ್ನನ್ನೇ ಬೈದಾಗ, ಅವರನ್ನು ಬೈಲಿಲ್ಲ, ಅವರನ್ನು ಹೊಡೆಯಲಿಲ್ಲ, ಶಿಲುಬೆ ಮೇಲೆ ಇದ್ದುಕೊಂಡು ಹೇಳ್ತಾನೆ ದೇವರಿಗೆ, ಸ್ವಾಮಿ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಸ್ವಾಮಿ, ಅವನ್ನ ಕ್ಷಮಿಸ್ಬಿಡಪ್ಪ. ಒಂದೇ ಒಂದು ಮಾತು ದೇವರಿಗೆ ಹೇಳಿದ್ರೆ ಅವನ್ನೆಲ್ಲರನ್ನು ಕೊಂದು ಬಿಡುವುದಿದ್ರೆ, ಚಿಟಿಕೆ ಹೊಡೆಯೋದ್ರಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಅವರೆಲ್ಲರನ್ನು ಧ್ವಂಸ ಮಾಡಿಬಿಡ್ತಿದ್ದ ದೇವರು, ಎಲ್ಲರನ್ನು ನಾಶ ಮಾಡ್ತಿದ್ದ. ಆದರೆ ಒಂದೇ ಒಂದು ಮಾತು ಹೇಳಿದ್ದೀರಂದ್ರೆ, ಸ್ವಾಮಿ ಅವರು ಮಾಡ್ತಾ ಇರುವ ತಪ್ಪನ್ನು ನೀನು ಕ್ಷಮಿಸಲಿಲ್ಲ, ಏನು ಮಾಡಬೇಡ ನೋಡಿ. ಅದು ದೈವಿಕ ಗುಣ, ಅದು ಯೇಸು ಸ್ವಾಮಿಯ ಗುಣ. ನಮ್ಮ ಗುಣ ಇದೆ, ಅವನು ತಪ್ಪು ಮಾಡದ್ನ ಅವನ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇಡೀ ಊರಿಗೆ ಅದು ಡಬ್ಬುರ ಸಾಕಬೇಕು, ಅವನನ್ನ ಹೀಯಾಳಿಸ್ಬೇಕು, ಅವಮಾನ ಪಡಿಸ್ಬೇಕು, ಅವರನ್ನ ಹೇಗಾದ್ರೂ ಮಾಡಿ ನಾವು ತುಚ್ಛೀಕಾರದಿಂದ ಮಾತನಾಡಬೇಕು, ಹೇಗಾದ್ರೂ ಮಾಡಿ ಅವರನ್ನ ನಾವು ಮಾನಸಿಕವಾಗಿ, ದೈಹಿಕವಾಗಿ ವೇದನೆಗೆ ಒಳಪಡಿಸಬೇಕು, ಅವಮಾನಿಸಬೇಕು ಎಂಬುದು ಮನುಷ್ಯನ ಗುಣ. ದೇವರ ಗುಣ ಹೇಗೆ ಗೊತ್ತಾ? ಕ್ಷಮಿಸು, ಪ್ರೀತಿ ಮಾಡಿ. ಎಲ್ಲಿ ನೀನು ತಪ್ಪಿದಾನೆ, ನಿನ್ನನ್ನು ನಾನು ಕ್ಷಮಿಸಿದೆ ಅಂತಾನೆ, ನೀನು ಪರಮ ತಪ್ಪನ್ನು ಕ್ಷಮಿಸಿದ್ದಾನೆ. ಅದೇ ಮಾತನ್ನು ಹೇಳ್ತಾನೆ ಬೇರೆ ಅವನು, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿ ಎಂಬುದಾಗಿ. ಯೇಸು ಸ್ವಾಮಿಯು ಸಹ ಈ ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟಿದ್ದರ ಮೂಲಕ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ತನ್ನ ಪ್ರೀತಿಯ ವ್ಯಕ್ತತೆಯನ್ನು ಮಾಡ್ತಾನೆ. ನಾವು ಪರರ ಸಂಗಡ ಪ್ರೀತಿ ಇಟ್ಟಿದ್ದೇವೆ ಅಂತ ಹೇಳ್ತೇವೆ, ಮೇಲ್ನೋಟಕ್ಕೆ ಮಾತ್ರ ಪ್ರೀತಿ ಇಟ್ಟಿರ್ತೇವೆ, ಹಿಂದೆಗಡೆ ಹೋಗಿ ಏನಾದರೂ ಕೆಟ್ಟದನ್ನ ಮಾಡ್ತೀವಿ. ಮೇಲ್ಮಾತ್ರ ಪ್ರೀತಿ ತೋರಿಸುವ ಹಾಗೆ ಮಾತಾಡ್ತೇವೆ, ಅವ್ರು ಹೋದ ಮೇಲೆ ಅವರನ್ನ ನಾವು ಹಿಗ್ಗಾಮುಗ್ಗ ಬೈತೇವೆ, ಬಾಯಿ ಬಂದಾಗೆಲ್ಲ ಮಾತಾಡ್ತೇವೆ. ಅವ್ರು ಎಷ್ಟು ಕೆಟ್ಟವರು ಇರ್ತಾರೆ, ನಾವು ಎಷ್ಟು ಹೊಲಸು ನಾಲಿಗೆ, ಎಷ್ಟು ಹೊಲಸು ತುಟಿ, ಎಷ್ಟು ಹೊಲಸು ಜೀವನ ಅವರ ಅವಮಾನ. ದೇವರಿಗೆ ಅವಮಾನ, ಅದು ನಮಗೆ ಅವಮಾನ ಅಲ್ಲ, ದೇವರಿಗೆ ಅವಮಾನ. ಯಾಕಂದ್ರೆ ದೇವರ ಹೆಸರು ನಾವು ಬಾಳ್ತಾ ಇರೋದು, ಕ್ರೈಸ್ತರು ಅಂತ ಹೇಳುವಂಥದ್ದು ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಹೇಳ್ತೇವೆ ಅಷ್ಟೇ. ಮಾತಿನಲ್ಲಿ ಮಾತ್ರ ಕ್ರೈಸ್ತರು, ನಡತೆಯಲ್ಲಿ, ವ್ಯಕ್ತಿತ್ವದಲ್ಲಿ ದರಿದ್ರರು, ಅಯೋಗ್ಯರು, ಅಸಹ್ಯರು. ಎಂತ ಅವಮಾನ. ವಾಕ್ಯಭಾಗ ಇನ್ನೂ ಏನು ಹೇಳ್ತದೆ ಗೊತ್ತಪ್ರಿಗೆ? ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯ 14ನೇ ವಚನ. ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ ಎಂಬುದಾಗಿ. ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರ್ರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರ್ರಿ ಎಂದು ನಿಮ್ಮನ್ನು ಬೋಧಿಸ್ತೇನೆ ಎಂಬುದಾಗಿ ವಾಕ್ಯಭಾಗ ಹೇಳ್ತಾರೆ. ಅಕ್ರಮವಾಗಿ ನಡೆಯುವವರಿಗೆ ನಾವು ಬುದ್ಧಿ ಹೇಳ್ತೇವೆ. ಒಂದು ನಾವು ಹೇಳುವುದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನೇ ಸರಿ ಇಲ್ಲದ ಮೇಲೆ ಇನ್ನೊಬ್ಬರಿಗೆ ನಾನು ಬುದ್ಧಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ನಾವು ದೊಡ್ಡವರ ಮಾತಿರಲಿ, ನನ್ನ ಮಾತಿರಲಿ, ದೇವರ ಮಾತನ್ನು ಕೇಳ್ತಾರ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾರ, ದೇವರ ವಾಕ್ಯದಂತೆ ಯಾರಾದ್ರೂ ನಡ್ಕೊಳ್ತಾರ? ಯಾರು ಇಲ್ಲ. ಇಲ್ಲಿ ದೇವರ ವಾಕ್ಯದಂತೆ ನಡೆಯದಿದ್ದ ಮೇಲೆ ನಾನು ಹೇಳಿದ್ರೇನು, ದೊಡ್ಡವರು ಹೇಳಿದ್ರೇನು, ಒಳ್ಳೆಯವರು ಹೇಳಿದ್ರೇನು, ಕೆಟ್ಟವರು ಹೇಳಿದ್ರೇನು? ದೇವರೇ ಒಳ್ಳೆಯವರು, ದೇವರೇ ಪರಿಶುದ್ಧರು, ದೇವರೇ ಶುದ್ಧನಾಗಿರುವವರು.
ಅಶುದ್ಧರು ಅಯೋಗ್ಯರು ಈ ಲೋಕದಲ್ಲಿದ್ದರೆ ಅಂಥವ್ರಿಗೆ ಹೇಳಿದ್ರು ಆ ಹಂದಿಗಳ ವಿಷಯದಲ್ಲಿ ಹಂದಿ ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ಹಂದಿಗಳಿಗೆ ಎಷ್ಟೇ ನಾವು ಶುದ್ಧವಾದಂತಹ ಸ್ನಾನ ಮಾಡಿಸಿ ಬಟ್ಟೆಯನ್ನು ಹಾಕಿ ಸೆಟ್ ಹೊಡೆದ್ರು ಕಡೆಯಲ್ಲಿ ಅದು ಹೋಗುದೇ ಚರಂಡಿಗಳಲ್ಲಿ ಮೋರಿಗೆ. ಹಂಗೇನೆ ಪಾಪಿಷ್ಟ ಜನರು ಅವ್ರಿಗೆ ಎಷ್ಟೇ ತಿಳುವಳಿಕೆ ಕೊಟ್ಟರು, ಎಷ್ಟೇ ಬುದ್ಧಿವಂತಿಕೆ ಹೇಳಿದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ಕ್ರಮಬದ್ಧವಾಗಿ ನಡೆರಿ ಎಂಬುದಾಗಿ ಈ ದೇವರ ವಾಕ್ಯದಿಂದ ಯೇಸು ಸ್ವಾಮಿಯ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ರು, ಕಡೆಗೆ ಹೋಗುವುದು ಪಾಪವೆಂಬ ಚರಂಡಿಗೆ, ದ್ರೋಹವೆಂಬ ಅವಿಧೇಯತೆ ಎಂಬ ಮೋರಿಗೆ ಹೋಗಿ ಕೊಳಚೆಗೆ ಹೋಗಿ ಬೀಳುವಂತರಾಗಿದ್ದಾರೆ. ಬೇರೆ ನಮ್ಮ ಬದುಕು ಆ ರೀತಿ ಆಗಿರಬಾರದು. ಯೇಸು ಸ್ವಾಮಿ ನಮಗೆ ಹೊಸ ದಿಗಂತ, ಹೊಸ ಜೀವಿತ, ಹೊಸ ಮನಸ್ಸು, ಹೊಸದಾದಂಥ ಆಲೋಚನೆ, ಹೊಸದಾದಂಥ ನಿರ್ಧಾರ, ಹೊಸದಾದಂಥ ತೀರ್ಪು ನಮಗೆ ನೀಡಿದ್ದಾನೆ. ಬೇರೆ ನಾವು ಇತರರ ತಪ್ಪುಗಳ ವಿಷಯದಲ್ಲಿ ಮಾತನಾಡಲೇಬಾರದು. ಇತರರ ದ್ರೋಹಗಳ ವಿಷಯದಲ್ಲಿ ನಾವು ತಲ್ಲೀನರಾಗಿರಲೇಬಾರದು. ಮತ್ತೊಬ್ಬರ ಜೀವಿತದ ವಿಷಯ ನಮಗೆ ಯಾಕೆ ಬೇರೆ? ಮತ್ತೊಬ್ಬರ ಜೀವಿತದ ಒಳ್ಳೆಯದರ ಕುರಿತು ಕೆಟ್ಟದರ ಕುರಿತು ಮಾತನಾಡುವುದಕ್ಕೆ ನಮಗೆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ಮುಖ್ಯವಾಗಿ ನಮಗೆ ಅಧಿಕಾರನೇ ಕೊಟ್ಟಿಲ್ಲ. ಪ್ರೇಮ ಅಧಿಕಾರನೇ ಕೊಟ್ಟಿಲ್ಲ. ಅಧಿಕಾರವಿಲ್ಲದ ಮೇಲೆ, ಯೋಗ್ಯತೆ ಇಲ್ಲದ ಮೇಲೆ, ಅರ್ಹತೆ ಇಲ್ಲದ ಮೇಲೆ ಮಾತನಾಡುವುದಕ್ಕೆ, ನಿರ್ಧರಿಸುವುದಕ್ಕೆ, ತೀರ್ಪು ಮಾಡುವುದಕ್ಕೆ ಹೋಗಲೇಬಾರದು. ನಮ್ಮ ಬದುಕನ್ನು ನಾವು ಸರಿಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ನಮ್ಮ ಮಾತುಗಳನ್ನು ಕೇಳುವಂತಹ ಜನರು ಇದ್ದರೆ ಅವರಿಗೆ ನಾವು ತಿಳುವಳಿಕೆ, ಬುದ್ಧಿವಂತಿಕೆ ಹೇಳಬೇಕು. ಕೇಳದೆ ಹೋಗಲಿ, ನಾವು ಹೇಳಬೇಕಾದಂಥ ಕರ್ತವ್ಯ, ನಾವು ಹೇಳಬೇಕಾದಂಥ ಜವಾಬ್ದಾರಿ ನಮ್ಮದು. ನಾವು ಹೇಳಬೇಕು. ಸರಿಪಡಿಸಬೇಕಾದಂತಹ ಕ್ರಮಗಳನ್ನು ಸರಿಪಡಿಸಬೇಕು. ಅದು ತಪ್ಪಾಗೇ ಇರಲಿ, ಅವರು ತಪ್ಪಿತಸ್ಥರೇ ಆಗಿರಲಿ, ಇಲ್ಲವೇ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಲೇ ಇರಲಿ, ನಾವು ಸರಿಯಿಲ್ಲದಿದ್ದರೂ ಅವರನ್ನು ಸರಿಪಡಿಸಬೇಕು, ನಾವು ಸರಿಪಡಿಸಿಕೊಳ್ಳಬೇಕು, ನಮ್ಮದನ್ನು ಸಹ ನಾವು ಸರಿಪಡಿಸಿಕೊಳ್ಳಬೇಕು. ಯಾಕಂದ್ರೆ ವಾಕ್ಯಭಾಗದಲ್ಲಿ ತಿಮೋಥೆಯನ ಗ್ರಂಥದಲ್ಲಿ ಪೌಲನು ಹೇಳ್ತಾನೆ, ತಪ್ಪುಗಳನ್ನು ನೀನು ಎಲ್ಲರ ಮುಂದೆ ಗದರಿಸು, ಯಾಕಂದ್ರೆ ಅವರಿಗೆ ಭಯವಿರುತ್ತದೆ ಇನ್ನೊಂದು ಸಾರಿ ಆ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ. ಆದರೆ ಮಾನಸಾಂತರ ಪಟ್ಟು ಬದಲಾವಣೆ ಪಟ್ಟು ಯಾರಾದರೂ ಆ ತಪ್ಪುಗಳನ್ನು ಮಾಡದೆ, ಆ ಪಾಪಕೃತ್ಯಗಳನ್ನು ಮತ್ತೆ ಮಾಡದೆ ಜೀವಿಸುವವರಿಗೆ ಪ್ರೋತ್ಸಾಹ ನೀಡಬೇಕು. ಅಮ್ಮ ಹೋಗು, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಈ ಮನುಷ್ಯರು ಸುಮ್ಮನೆ ಇರುವುದಿಲ್ಲ, ಮತ್ತೆ ಮತ್ತೆ ಕೆದರ್ತಾರೆ, ಮತ್ತೆ ಮತ್ತೆ ಅದನ್ನು ತೋಡ್ತಾರೆ. ಯಾಕೆ? ಗಾಯದ ಮೇಲೆ ಗಾಯ ಮಾಡಲೇಬೇಕು ಅಂತಾರೆ. ಅವ್ರಿಗಿಲ್ಲಂದ್ರೆ ತಿಂದಿದ್ದು ಅರ್ಗಲ್ಲ, ನಿದ್ರಿಸಿದ್ದು ತೃಪ್ತಿ ಇರುವುದಿಲ್ಲ, ಅವ್ರ ಜೀವನಕ್ಕೆ ಸಂತೋಷ ಸಮಾಧಾನ ಇಲ್ಲ. ಹಾಗೆ ಬೇರೆ ವಾಕ್ಯಭಾಗ ನಮಗೆ ಸ್ಪಷ್ಟವಾಗಿ ಹೇಳಿದೆ, ಚಾಡಿ ಹೇಳಬಾರದು, ಇನ್ನೊಬ್ಬರ ವಿಷಯದಲ್ಲಿ ದೂರ ಹೇಳಬಾರದು, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಸಹಿಸಿಕೊಂಡು ಕ್ಷಮಿಸಬೇಕಾಗಿ. ನೀನು ಮತ್ತೊಬ್ಬರ ತಪ್ಪನ್ನು ಸಹಿಸಿಕೊಂಡು ಕ್ಷಮಿಸದೆ ಹೋದರೆ ಕ್ರಿಸ್ತನ ಮಗನಾಗಿ, ಮಗಳಾಗಿ, ಯೇಸು ಸ್ವಾಮಿಯ ಮಕ್ಕಳಾಗಿ ಇರುವುದಕ್ಕೆ, ದೇವರ ಭಕ್ತರಾಗಿ ಇರುವುದಕ್ಕೆ ಯೋಗ್ಯತೆನೇ ಇಲ್ಲ, ಅರ್ಹತೆನೇ ಇಲ್ಲ. ಅದು ಯೇಸು ಸ್ವಾಮಿಯ ಮಕ್ಕಳಾಗಿ ದೇವರ ಸಂಸರ್ಗದಲ್ಲಿ, ಸಹವಾಸದಲ್ಲಿ ನಾನಿದ್ದೇನೆ ಎಂಬುದಕ್ಕೆ ಹೇಳುವುದಾದರೆ ಅದು ಸುಳ್ಳು, ಅದು ಅಸತ್ಯ, ಅದು ಅನ್ಯಾಯ, ಅದು ಅಕ್ರಮ. ಅಲ್ಲೇ ನಾವು ಬಿದ್ದು ಹೋಗಿದ್ದೇವೆ. ನಿನ್ನ ನೆರೆಯವರು ನಾವು ಪ್ರೀತಿಸದೇ ಇರೋದ ಮೇಲೆ, ನಮ್ಮ ಕಣ್ಣಿಗೆ ಕಾಣುವಂತಹ ಸಾಮಾನುಗಳನ್ನು ನಾವು ಪ್ರೀತಿಸಿದ ಮೇಲೆ, ದೇವರನ್ನು ನಾವು ಕಾಣದೇ ಇರುವಂತಹ ಭಗವಂತನನ್ನು ಪ್ರೀತಿಸುವುದಕ್ಕೆ ಹೇಗೆ ಸಾಧ್ಯ? ದೇವರ ಮಾತುಗಳು ಸ್ಪಷ್ಟ, ನಿಖರ, ನೇರವಾಗಿರುತ್ತದೆ. ಕ್ಷಮಿಸಿರಿ, ನಿಮಗೂ ಕ್ಷಮಿಸಲ್ಪಟ್ಟಂತೆ ಇತರ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡು ಪರ ತಪ್ಪುಗಳನ್ನು ಸರಿದಾರಿಗೆ ತರೋಣ, ಕ್ರಮಪಡಿಸೋಣ. ಚಾಡಿ ಹೇಳುವಂಥದ್ದು, ದೂರ ಹೇಳುವಂಥದ್ದು ಸೈತಾನನ ಕ್ರಿಯೆ. ಮತ್ತೊಬ್ಬರಿಗೆ ಶಿಕ್ಷೆಯಾಗಿ, ದಂಡನೆಯಾಗಿ ಅವರು ಸಾಯಲಿ, ಅವರು ಹೆಂಗಾರ ಸತ್ತ ಸಾಯಲಿಗಳು, ನಮ್ಮ ಜೀವನ ನಾವು ನೋಡೋಣ, ಸ್ವಾರ್ಥ. ಈ ಸ್ವಾಮಿ ಸ್ವಾರ್ಥನಾಗಿದ್ದರೆ ನಾವು ಸಾಯ್ತಿದ್ದು, ಪಾಪ ಪರಿಹಾರ ಸಿಗ್ತಾ ಇರಲಿಲ್ಲ, ನಿತ್ಯ ಜೀವ ಸಿಗ್ತಾ ಇರಲಿಲ್ಲ, ನಮಗೆ ಪುನರುತ್ಥಾನ ಅನ್ನೋದು ಇರ್ತಾ ಇರಲಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಮಕ್ಕಳು ಅಂದ್ರೆ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವುದು ಬರೀ ಹೆಸರಿನಲ್ಲಿ, ಆಲಯದಲ್ಲಿ, ಇಲ್ಲವೇ ಸರ್ಟಿಫಿಕೇಟ್ಗಳಲ್ಲಿ, ದಾಖಲೆಗಳಲ್ಲಿ ಇರುವಂಥದ್ದಲ್ಲ. ನಡತೆಯಲ್ಲಿರಬೇಕು, ವ್ಯಕ್ತಿತ್ವದಲ್ಲಿರಬೇಕು, ಮಾತಿನಲ್ಲಿ, ಕ್ರಿಯೆಗಳಲ್ಲಿ ಇರದಿದ್ದರೆ ಯೋಗ್ಯತೆನೇ ಇಲ್ಲ, ಅರ್ಹತೆ ಇಲ್ಲ. ಅಂಥವ್ರು ಮಾತನಾಡುವುದಕ್ಕಾಗಲಿ ಏನು ತೀರ್ಪು ಮಾಡಿದ್ರು ಅವ್ರಿಗೂ ತೀರ್ಪು ಇದ್ದೇ ಇರ್ತದೆ. ಬೇರೆ ಜನರ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ಜನ ಇವತ್ತು ನನ್ನ ಕಡೆ ಇದ್ರೆ ನಾಳೆ ನಿಮ್ಮ ಕಡೆ ಇರ್ತಾರೆ. ಜನ ಇವತ್ತು ನನ್ನನ್ನು ಒಳ್ಳೆ ಮಾಡಿದ್ರೆ ನಾಳೆ ಕೆಟ್ಟವನು. ಜನ ಇವತ್ತು ನೀವೇ ದೇವರು ನಾಳೆ ಸರಿತಾನೆ ಎಂಬುದಾಗಬೇಕಾದ್ರೆ ಯೇಸು ಸ್ವಾಮಿ ನಿನ್ನೆ ಇದ್ದನಾಗೆ ಇವತ್ತು ನಿರಂತರ ನನ್ನ ನಿಮ್ಮೆಲ್ಲರ ಸಂಗಡ ಇರ್ತಾರೆ. ಆ ವ್ಯಭಿಚಾರ ಸ್ತ್ರೀಗೆ ಕ್ಷಮೆ ಕೊಟ್ಟು ಹೋಗುವ ನಿಮ್ಮೆಲ್ಲ ಪಾಪ ಮಾಡ ಎಂಬುದಾಗಿ ಹೇಳಿದಂತೆ ನನ್ನ ನಿಮ್ಮೆಲ್ಲರ ಸಂಗಡ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾ ಇರ್ತಾರೆ. ನೀವು ಪಾಪ ಮಾಡಬೇಡ್ರಿ, ನೀವು ದ್ರೋಹಗಳನ್ನು ಮಾಡಬೇಡ್ರಿ,
ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ದ್ರೋಹಗಳು, ಪಾಪಗಳು, ಅನ್ಯಾಯ, ಅಕ್ರಮ, ಭ್ರಷ್ಟತನ, ಅನ್ಯಾಯವಾಗಿ ಸಂಪಾದಿಸುವಂತಹ, ಅಕ್ರಮವಾಗಿ ಸಂಪಾದಿಸಿಕೊಂಡಂತಹ ಅನ್ಯಾಯದ ಹಣಗಳನ್ನಾಗಲಿ, ಇನ್ನೊಬ್ಬರು ತುಚ್ಛೀಕಾರವನ್ನು ಮಾಡುವಂತಹ, ಶಿಕ್ಷೆ ವಿಧಿಸುವಂತಹ, ಅವಮಾನಪಡಿಸುವಂತಹ, ಕೀಳಾಗಿ ನೋಡುವಂತಹ, ಕೆಳಮಟ್ಟದಲ್ಲಿ ಕಾಣುವಂತಹ ಸಂಗತಿಗಳನ್ನು ಯಾವುದು ಮಾಡಬೇಕು. ನೀವು ನಿಮ್ಮ ಬದುಕು ಸರಿಯಾಗಿದೆಯಾ ನೋಡಿ. ನೀವು ನಿಮ್ಮ ಬದುಕು, ನಾನು ನನ್ನ ಬದುಕು ವಾಕ್ಯದ ಪ್ರಕಾರವಾಗಿದೆಯಾ? ದೇವರಿಗೆ ನಾನು ಮೆಚ್ಚುಗೆಯನ್ನು ತರ್ತಾ ಇದೆಯಾ? ನನ್ನ ಮಾತು ಮೆಚ್ಚುಗೆಯನ್ನು ತರ್ತಾ ಇದೆಯಾ? ನನ್ನ ಕಾರ್ಯಗಳು ಮೆಚ್ಚುಗೆಯನ್ನು ತರ್ತಾ ಇದೆಯಾ? ನನ್ನ ನಡತೆ, ನನ್ನ ವ್ಯಕ್ತಿತ್ವ ದೇವರ ನಾಮಕ್ಕೆ ಮಹಿಮೆಯನ್ನು ಮಾಡ್ತಾ ಇದೆಯಾ? ಅಷ್ಟು ಸಾಕು. ಇತರರು ನಿಮ್ಮನ್ನು ನೀಚ ಅಂತ ಅಂದುಕೊಳ್ಳಿ, ಅವನು ನೀಚಾನೆ. ಇತರರು ಪಾಪಿ ಅಂತ ನನ್ನ ಹೇಳಿದ್ರೆ ಅವನು ಪಾಪಿನೇ. ಇತರರನ್ನ ದ್ರೋಹಿ ಅಂತ ಹೇಳಿದ್ರೆ ಅವನು ದ್ರೋಹಿನೇ. ಯಾಕೆ ಹೇಳಿಲ್ಲ? ವಾಕ್ಯಭಾಗ ಹೇಳಿಲ್ಲ. ನೀನು ಇನ್ನೊಬ್ಬರನ್ನು ದೋಷಿ ಎನಿಸಿದ ಮೇಲೆ ನೀನು ದೋಷಿನೇ. ನೀನು ಇನ್ನೊಬ್ಬರನ್ನ ವ್ಯಭಿಚಾರಿಸಿದ ನೀನು ವ್ಯಭಿಚಾರಿಸಿದ. ನೀನು ಇನ್ನೊಬ್ಬರನ್ನು ಕೊಲೆಗಾರ ನೀನು ಕೊಲೆಗಾರ. ನೀನು ಇನ್ನೊಬ್ಬರನ್ನು ಸುಳ್ಳುಗಾರ ನೀನು ಸುಳ್ಳುಗಾರ. ಯಾರಿಗೂ ಅವನಿಗಿಂತಲೂ ನಾನು ಹೆಚ್ಚಾಗಿ ಸುಳ್ಳುಗಾರನಾಗಿರಬಹುದು, ಹೆಚ್ಚಾಗಿ ನಾನು ತಪ್ಪಿತಸ್ಥನಾಗಿರಬಹುದು, ದ್ರೋಹಿಗಳಾಗಿರಬಹುದು. ಹಾಗಾಗಿ ಬೇರೆ ಇನ್ನೊಬ್ಬರ ವಿಷಯದಲ್ಲಿ ಮಾತನಾಡುವುದನ್ನು ಸುಮ್ಮನಿದ್ರೆ ದೇವರಿಂದ ಒಳ್ಳೆಯದಾಗ್ತದೆ, ದೇವರಿಂದ ಆಶೀರ್ವಾದ ಸಿಗ್ತದೆ. ಕ್ಷಮಿಸ್ರಿ, ನಿಮ್ಮನ್ನು ದೇವರು ಕ್ಷಮಿಸಿದ್ದಾರೆ. ನೀವು ಇತರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುವುದಿಲ್ಲ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 14-15 ವರ್ಷದಲ್ಲಿ ಅದೇ ಹೇಳುವುದು ಯೇಸು ಸ್ವಾಮಿ, ನೀವು ಪರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೀವು ಪರರ ತಪ್ಪುಗಳನ್ನು ಕ್ಷಮಿಸಿದರೆ ಮಾತ್ರ ನಮ್ಮ ತಪ್ಪುಗಳನ್ನು ಸಹ ದೇವರು, ತಂದೆಯಾದ ದೇವರು ಕ್ಷಮಿಸ್ತಾನೆ. ಹಾಗಾದ್ರೆ ನಮ್ಮ ತಪ್ಪುಗಳ ಕ್ಷಮೆಗೆ ನಾವು ಮುಂದಾಗುವುದಾದ್ರೆ, ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಬೇಕು ಎಂಬುದಾಗಿ ನಾವು ಬಯಸುವುದಾದ್ರೆ ಪರರ ತಪ್ಪುಗಳನ್ನು ಸಹ ನಾವು ಬಚ್ಚಿಡಬೇಕು. ಯಾಕಂದ್ರೆ ವಾಕ್ಯಭಾಗ ಸ್ಪಷ್ಟವಾಗಿ ಹೇಳ್ತದೆ. ಜ್ಞಾನೋಕ್ತಿಗಳ ಗ್ರಂಥ 17ನೇ ಅಧ್ಯಾಯ 9ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ 17:9 ಹೇಳ್ತದೆ, ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು. ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು. 10ನೇ ಅಧ್ಯಾಯ 12ನೇ ವಚನ. ಜ್ಞಾನೋಕ್ತಿ 10:12. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ನೀವು ಪ್ರೀತಿಸುವವರಾಗಿದ್ದೀರಾ? ಕ್ಷಮಿಸುವವರಾಗಿದ್ದೀರಾ? ಇಲ್ಲ ಚಾಡಿ ಹೇಳುವವರು, ದೂರುಗಳನ್ನು ಸಲ್ಲಿಸುವವರು, ಶಿಕ್ಷೆಯಾಗಬೇಕೆಂಬುದಾಗಿ ಪರರ ತಪ್ಪನ್ನೇ ಎತ್ತಿ ಆಡುತ್ತಿರುವುದಾದರೆ ದೇವರು ನಮಗೂ ಈ ಲೋಕದಲ್ಲಿ ತೀರ್ಪು ನೀಡುತ್ತಾನೆ, ನ್ಯಾಯ ತೀರ್ಪಿನಲ್ಲಿ ಸಹ ತೀರ್ಪು ನೀಡುತ್ತಾನೆ. ಎಲ್ಲವನ್ನು ಬಿಟ್ಟುಬಿಡೋಣ, ಪಾಪ ಕೃತ್ಯಗಳನ್ನು ತ್ಯಜಿಸೋಣ. ಪಾಪಮಯವಾದಂತಹ ಜೀವನವನ್ನು ನಾವು ಸರಿಪಡಿಸಿಕೊಂಡು ಅಂತಹ ಜೀವನದಲ್ಲಿರುವುದು ಸರಿದಾರಿ ತರುವಂತಹ ಪ್ರಯತ್ನ ಮಾಡೋಣ. ನಮ್ಮ ತಪ್ಪುಗಳಿಗೆ ನಾವು ಕ್ಷಮೆ ಬಯಸುತ್ತೇವೆ. ಪರರ ತಪ್ಪುಗಳನ್ನು ನಾವು ಕ್ಷಮಿಸುವುದರ ಮೂಲಕ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ ನಾವು ಅಂದುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ. ಶಾಸ್ತ್ರಿಗಳಂತೆ, ಪರಿಸರದಂತೆ ಜವಾಬ್ದಾರಿದ ವ್ಯಕ್ತಿಗಳಾಗಿ, ಕರ್ತವ್ಯನಿರತರಾಗಿ, ಆಜ್ಞೆಗಳನ್ನು ಉಲ್ಲಂಘಿಸಿ ಅನ್ಯಾಯದ ಪರ, ಅಸತ್ಯದ ಧರ್ಮ ಅಧರ್ಮದ ಪರ ನಿಂತಂತೆ ನಾವು ಸಹ ಅಸತ್ಯ ಅನ್ಯಾಯ ಪರ ನಿಲ್ಲುವುದು ಬೇಡ. ನೀತಿವಂತರಾಗಿ ನಾವು ಇದ್ದ ಹಾಗೆ ಒಳ್ಳೆಯ ರೀತಿಯಲ್ಲಿ ಹೇಳಿ ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡಿ ದೇವರಿಗೆ ಆಶೀರ್ವಾದ ಹೊಂದೋಣ. ಪ್ರೇರಣೆ ನಾವು ಈ ಭೂಲೋಕದಲ್ಲಿ ಯಾರಿಂದ ಬೇಕಾದ್ರೂ ತಪ್ಪಿಸ್ಕೊಂಡು ದೇವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಕೋಪವು, ದೇವರ ಶಿಕ್ಷಾ ಹಸ್ತವು ನಮ್ಮ ಮೇಲೆ ಬೇಕು. ದೇವರ ನೀತಿಯ ಹಸ್ತ, ಸಹಾಯ ಹಸ್ತ, ಸ್ವಸ್ಥತೆಯ ಹಸ್ತ, ಆಶೀರ್ವಾದವನ್ನು ಬೇಕು. ನಾವು ನಿರ್ಧರಿಸಿಕೊಳ್ಳೋಣ. ನಾವು ಕ್ಷಮಿಸುವ ಗುಣದಿಂದ ಪರಸ್ಪರ ಒಬ್ಬರನ್ನೊಬ್ಬರು ಆಧರಿಸಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇರುವುದಕ್ಕೆ ದೇವರು ತಾನೇ ನಮಗೆ ನಿತ್ಯ ಕಾಲಕ್ಕೂ ನಮಗೆ ಸಹಾಯವನ್ನು, ಆದರಣೆಯನ್ನು ತನ್ನ ಆತ್ಮನ ಮೂಲಕವಾಗಿ ನಮಗೆ ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕರುಣಾಮಯನು, ಪ್ರೀತಿಸುವಂತಹ ಕ್ಷಮಿಸುವ ದೇವರೇ, ನಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತಹ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತಂದಾಗ ಆಕೆಯನ್ನು ಕ್ಷಮಿಸಿದೆ. ಇನ್ನು ಮುಂದೆ ಪಾಪ ಮಾಡಬೇಡ ಎಂಬುದಾಗಿ ಎಚ್ಚರಿಸಿದೆ. ಅಂತಹ ಜೀವನವನ್ನು ನಾವು ಅನುಸರಿಸಬೇಕು. ಅಂತಹ ಕ್ರಮಬದ್ಧವಾದಂತಹ ಯೋಗ್ಯವುಳ್ಳಂತಹ ಅರ್ಹವುಳ್ಳಂತಹ ಬದುಕನ್ನು ನಾವು ಆಧರಿಸಿ ಜೀವಿಸಬೇಕೆಂಬುದಾಗಿ ನಮಗೆ ತಿಳಿಸಿಕೊಟ್ಟಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಬದುಕು, ನಮ್ಮ ಜೀವನ ನೀನು ವೀಕ್ಷಿಸುವಂತಹ ಜೀವನದ ಮೇರೆಗೆ
ನೀನು ಇಚ್ಛಿಸುವಂತಹ ಚಿತ್ತ ಇರುವಂತಹ ರೀತಿಯಲ್ಲಿ ನಾವು ಬದುಕುತ್ತೇವೆ ಸ್ವಾಮಿ. ನಮ್ಮ ತಪ್ಪುಗಳಿಗೂ ನಮ್ಮ ದ್ರೋಹಗಳನ್ನು ನಮ್ಮ ಅಪರಾಧಗಳನ್ನು ನಾವು ಸರಿಪಡಿಸಿಕೊಂಡು ನಮ್ಮ ತಪ್ಪುಗಳ ನಿಮಿತ್ತವಾಗಿ ದ್ರೋಹಗಳ ನಿಮಿತ್ತವಾಗಿ ನಿನ್ನ ಅವಿಧೇಯತೆಯ ಕಾರ್ಯಗಳ ನಿಮಿತ್ತವಾಗಿ ನಾವು ಮಾಡಿದಂಥ ಎಲ್ಲ ಅಪರಾಧಗಳನ್ನು ಕ್ಷಮೆ ನೀಡುವುದಾಗಿ ನಾವು ಹೇಗೆ ಕೇಳಿಕೊಳ್ತೇವೆ, ಹಾಗೆ ಪರರ ತಪ್ಪುಗಳನ್ನು ದೋಷಗಳನ್ನು ನಾವು ಮುಚ್ಚಿಟ್ಟು ಅವರ ತಪ್ಪುಗಳನ್ನು ನಾವು ಕ್ಷಮಿಸಿ ಅವರನ್ನೂ ಸಹ ನಾವು ಸರಿದಾರಿಯಲ್ಲಿ ತಂದು ನಾವು ಸರಿದಾರಿಯಲ್ಲಿ ನಡೆಯುತ್ತೇವೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳುತ್ತೇವೆ ಸ್ವಾಮಿ. ನಮ್ಮ ಈ ಜೀವಿತಕ್ಕೆ ಈ ರೀತಿಯಾದಂತಹ ಮಾರ್ಗದಲ್ಲಿ ನಡೆಯಲು ಎಲ್ಲರನ್ನು ನಾವು ಪ್ರೀತಿಸುವ ಹಾಗೆ, ಎಲ್ಲರ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಗಳಿಸುವ ಹಾಗೆ ಪರಸ್ಪರ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಿ ನಿನ್ನ ಮಾರ್ಗದಲ್ಲಿ ಜೀವಿಸ್ತೇವೆ ಎಂಬುದಾಗಿ ನಾವು ಮಾತನಾಡುತ್ತೇವೆ ಸ್ವಾಮಿ. ಈ ನಿಟ್ಟಿನಲ್ಲಿ ನಾವು ಜೀವಿಸುವುದಕ್ಕೆ ನೀನು ನನ್ನನ್ನು ಸಹಾಯವಾಗಿ ಆಲಿಸು. ಅಂತಹ ಮಾರ್ಗದಲ್ಲಿ ಜೀವಿಸ್ತಾ ನಮ್ಮ ಮಧ್ಯದಲ್ಲಿ ನೀನು ವಾಸ ಮಾಡಬೇಕೆಂಬುದಾಗಿ ನಮ್ಮಲ್ಲಿ ಕೋರುತ್ತೇವೆ. ನಮ್ಮೆಲ್ಲರನ್ನು ನಿನ್ನ ಆತ್ಮನ ಸಹಾಯದಿಂದ ನಿನ್ನ ಆತ್ಮೋತ್ತೇಜದಿಂದ ತುಂಬಿಸಿ ಇಂತಹ ಮಾರ್ಗದಲ್ಲಿ ನಡೆಸಿಕೊಂಡು ಎಂಬುದಾಗಿ ಬೇಡುವವರಾಗಿದ್ದ ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯದ ನಿನ್ನ ಕ್ಷಮಿಸುವ ದೈವ ಗುಣದ ಎಲ್ಲ ಸಂಗತಿಗಳ ಆಧಾರದ ಮೇಲೆ ನಮ್ಮ ಜೀವಿತದ ಪ್ರಯಾಣವನ್ನು ಜೀವಿತದ ಲಕ್ಷಣಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ನಿನ್ನ ಆತ್ಮನ ಉತ್ತೇಜನ ನಮಗೆ ಆಲೋಚನೆ. ಕೊರೋನಾ ಸೋಂಕಿನಿಂದ ಕೊರೋನಾ ರೋಗದಿಂದ ಬಳಲುತ್ತಿರುವವರನ್ನು ನೀನು ನಿನ್ನ ಸ್ವಸ್ಥ ಹಸ್ತವನ್ನಿಟ್ಟು ಗುಣಪಡಿಸಿ ಆ ಕೊರೋನಾ ಸೋಂಕಿನಿಂದ ಅವರಿಗೆ ಯಾವುದೇ ಬಾಧೆ ತೊಂದರೆ ಸಮಸ್ಯೆ ಉಂಟಾದ ಹಾಗೆ ಧೈರ್ಯದಿಂದ ಸಮಾಧಾನದಿದ್ದು ಅವರಿಗೆ ಸಂಭವಿಸುವಂತಹ ನೋವು ವೇದನೆಗಳು ಆ ಸೋಂಕು ಇತರರಿಗೆ ಹರಡ ಹಾಗೆ ನೀನೆ ಕಾಪಾಡಿಸುವ. ಇದರ ವಿರುದ್ಧವಾಗಿ ಹೋರಾಡುತ್ತಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರಿಗೆ ನಿನ್ನ ಬಲ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಇದರ ನಿರ್ಮೂಲನೆ ಮಾಡುವುದಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಒಟ್ಟಾಗಿ ಕೈ ಜೋಡಿಸುವುದಕ್ಕೆ ನೀವು ಸಹಾಯ ಮಾಡಿಸುವುದು. ಅನಾರೋಗ್ಯ ಅಸೌಖ್ಯದಲ್ಲಿ ಅನೇಕ ವಿಧವಾದಂಥ ರೋಗ ರುಜಿನಗಳಲ್ಲಿ ಬಳಲುತ್ತಿರುವವರಿಗೆ ನಿನ್ನ ಸ್ವಸ್ಥ ಹಸ್ತವನ್ನಿಟ್ಟು ನೀನು ಗುಣಪಡಿಸುವುದು, ಆರೋಗ್ಯವನ್ನು ಕೊಡು, ಸುಕ್ಷೇಮವನ್ನು ನೀಡು, ಸೌಭಾಗ್ಯವನ್ನು ಪ್ರಣಾಳಿಸು. ನಿನ್ನ ಸ್ವಸ್ಥರ ಹಸ್ತವನ್ನಿಟ್ಟು ಮಾನಸಿಕ ಶಾರೀರಿಕ ಸ್ವಸ್ಥತೆಯನ್ನು ಗುಣಪಡಿಸಿ ನೀನು ಅವರಿಗೆ ಆರೋಗ್ಯವನ್ನು ದಯಪಾಲಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಸಹೋದರ ಚೇತನ್ ನಾಳಿನ ದಿನ ಆತನ ಇಂಟರ್ವ್ಯೂಗೆ ತೆರಳಲಿಕ್ಕಿದ್ದಾರೆ. ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡಿ ಒಳ್ಳೆಯ ಉದ್ಯೋಗದಲ್ಲಿ ಒಳ್ಳೆಯ ಭರವಸೆ ಉಳ್ಳಂತಹ ಭವಿಷ್ಯಕ್ಕೆ ಆತನು ಸೇರುವುದಕ್ಕೆ ನೀವು ಸಹಾಯಿಸು. ನಿನ್ನ ಕೃಪೆಯಿಂದ ತುಂಬಿಸುವುದಾಗಿ ಪ್ರಾರ್ಥನೆ ಮಾಡಿದರೆ ನನಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅನೇಕರು ಕೇಳಿಕೊಂಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ಕೇಳು, ಅವರ ಅಗತ್ಯತೆಗಳನ್ನು ಯೆಹೋವ ಈರೆಯಾಗಿ ಸ್ಪಂದಿಸು. ಅನಾರೋಗ್ಯದ ನಿಮಿತ್ತ ಇರುವವರಿಗೆ ಯೆಹೋವ ರಾಫರಾಗಿದ್ದುಕೊಂಡು ಆರೋಗ್ಯ ದಯಪಾಲಿಸು. ಅನ್ಯಾಯ ಅಥವಾ ಕಣ್ಣೀರು ದುಃಖದಲ್ಲಿರುವವರಿಗೆ ಯೆಹೋವ ಚಿಂತೆಯನ್ನು ಹಾಗೆ ನೀತಿ ನ್ಯಾಯಗಳನ್ನು ಸತ್ಯವನ್ನು ದಯಪಾಲಿಸುವಾಗ ನಿನ್ನ ಕೃಪೆ ನಿನ್ನ ದಯ ನಿನ್ನ ಭಕ್ತರ ಮೇಲೆ ನಿರಂತರ ಇದ್ದುಕೊಂಡು ನೀನು ಎಲ್ಲರನ್ನು ಆಶೀರ್ವದಿಸಿ ನಡೆಸು. ಕಳೆದ ಜನನ ದಿವಸ ವಾರ್ಷಿಕೋತ್ಸವವನ್ನು ಕಂಡಂತವರಿಗೆ ನೀನೆ ಹೊಸ ದಿನ ಹೊಸ ವರ್ಷವನ್ನು ಕೊಟ್ಟಂತೆ ಹೊಸ ಆಶೀರ್ವಾದಗಳನ್ನು ತುಂಬಿಸು. ಕಳೆದ ವರ್ಷ ಕಳೆದ ದಿವಸಗಳಲ್ಲೆಲ್ಲ ನಿನ್ನವನ್ನು ಕಾಪಾಡಿ ನೀನು ಪೋಷಿಸಿ ಬಲಪಡಿಸಿ ಮುನ್ನಡೆಸಿ ಅವರೆಲ್ಲರಿಗೂ ನೀನು ಆಶೀರ್ವಾದಗಳನ್ನು ಆರೋಗ್ಯವನ್ನು ನೀಡಿದಂತೆ ಭವಿಷ್ಯದ ನಿರ್ಮಾಣಗಳಲ್ಲಿ ಆಶೀರ್ವಾದ ಆರೋಗ್ಯಗಳನ್ನು ಸುಕ್ಷೇಮ ಸೌಭಾಗ್ಯಗಳನ್ನು ಅನುಗ್ರಹಿಸಿಕೊಂಡು ನಿನ್ನ ಕೃಪಾವರಗಳಿಂದ ನೀನು ತಾನೇ ಅವರನ್ನು ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಿಕೊಳ್ಳಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಣವಾಗಿರುವಂತಹ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೀನದಿಂದ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಶ್ರೀ ಸ್ಮಾರಕ ದೇವಾಲಯದ ಯುವಜನರಿಗೆ ಒಂದು ಪ್ರಕಟಣೆ. 2020 ಶಾಲೋಮ್ನ ಕಾರ್ಯಕ್ರಮ ಇಂದು ನಮಗೆ ಕೊಡಲ್ಪಟ್ಟಂತಹ ಸಲಹೆ ಮತ್ತು ಮಾರ್ಗದರ್ಶನ ಮೇರೆಗೆ ಈ ವರ್ಷ ಎಂದಿನಂತೆ ನಡೆದಂತಹ ರೀತಿಯಲ್ಲಿ ನಡೆಯುವುದಿಲ್ಲ. ಯಾಕಂದರೆ ಕೊರೋನಾದ ಎಲ್ಲ ಈ ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇರುವಂತಹ ವೇಳೆಯಲ್ಲಿ ಪ್ರೀ ರೆಕಾರ್ಡೆಡ್ ಮೂಲಕವಾಗಿ 2 ಸ್ಪರ್ಧೆಗಳನ್ನು ಭಾಗವಹಿಸುವುದಕ್ಕೆ ನಮ್ಮ ಸಭೆಗೆ ಆಮಂತ್ರಣವಿದೆ. ಯುವಜನರು ದಯಮಾಡಿ ಗಮನಿಸುವಂತೆ ಇದರಲ್ಲಿ ಪಾಲ್ಗೊಳ್ಳುವಂತೆಯೂ ಸಹ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. 2 ಸ್ಪರ್ಧೆಗಳು ಇವೆ. ಮೊದಲ ಸ್ಪರ್ಧೆ ಜ್ಞಾನ ಕೀರ್ತನೆಗಳು, ಕನ್ನಡ ಜ್ಞಾನ ಕೀರ್ತನೆಗಳನ್ನು ಪ್ರೀ ರೆಕಾರ್ಡೆಡ್ ಮೂಲಕವಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಅವರಿಗೆ ಪೆನ್ ಡ್ರೈವ್ ಇಲ್ಲವೇ ಸಿಡಿ ಮೂಲಕವಾಗಿ ತಲುಪಿಸತಕ್ಕದ್ದು. ಮತ್ತೊಂದು ಶಾರ್ಟ್ ಮೂವಿ ಆಗುತ್ತೆ. ಆ ಶಾರ್ಟ್ ಮೂವಿ ಸಂಕ್ಷಿಪ್ತ ಚಲನಚಿತ್ರ. ಅದು ಕೊರೋನಾ ಈ ಸಂದರ್ಭದಲ್ಲಿ ಸಭೆಯ ಮತ್ತು ಯುವಜನರ ಪಾತ್ರ
ಕೊರೋನಾ ಈ ಸೋಂಕಿನ ಈ ಸಂದರ್ಭದಲ್ಲಿ ನಮ್ಮ ಸಭೆ ಮತ್ತು ನಮ್ಮ ಸಭಾ ಯುವಜನರ ಪಾತ್ರವೇನು ಎಂಬುದರ ವಿಷಯದಲ್ಲಿ ನಾವು ಸಂಕ್ಷಿಪ್ತ ಚಲನಚಿತ್ರ ಅಂದರೆ ಶಾರ್ಟ್ ಮೂವಿ ಮಾಡತಕ್ಕದ್ದನ್ನು ಇದನ್ನು ಪ್ರೀ ರೆಕಾರ್ಡ್ ಮಾಡಿ ಅಂದರೆ ವಿಡಿಯೋ ರೆಕಾರ್ಡ್ ಮಾಡಿ ನಾವು ಪೆಂಡ್ರೈವ್ ಇಲ್ಲವೇ CD ಮೂಲಕವಾಗಿ ತಲುಪಿಸತಕ್ಕದ್ದು ಎಂಬುದಾಗಿ ತಿಳಿಸಿದ್ದಾರೆ. ಶ್ರೀ ಸೆಬಸ್ಟಿಯನ್ ದೇವಾಲಯದ ಯುವಜನರ ವತಿಯಿಂದ ಈ ವರ್ಷದ ಶಾಲೋಮ್ ಕಾರ್ಯಕ್ರಮ ಆಗಸ್ಟ್ 15ರಂದು ನಡೆಯಲಿಕ್ಕಿದೆ. ಅದು ನಾವು ಎಂದಿನಿಂದ ನಡೆಸುವಂತ ರೀತಿಯಲ್ಲಿ ನಡೆಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಅವರು ನಿಗದಿಪಡಿಸುವಂತಹ ವೇಳೆ ಸಮಯವನ್ನು ಇಲ್ಲಿ ನಮಗೆ ತಿಳಿಸಿಲ್ಲ. ಹಾಗಾಗಿ ಈಗ ಬಂದಿರುವಂತಹ ಆ ವಿಷಯದ ಮೇರೆಗೆ ಈ 2 ಸ್ಪರ್ಧೆಗಳಲ್ಲಿ ನಮ್ಮ ಸಭೆಯ ಯುವಜನರು ಭಾಗವಹಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಭಾಗವಹಿಸಿ ಆಧ್ಯಾತ್ಮಿಕವಾಗಿ ನೀವು ದೇವರ ನಾಮಕ್ಕೆ ಮಹಿಮೆಯನ್ನು ತಂದಿರಿ. ನಿಮ್ಮ ತಲಾಂತುಗಳನ್ನು ನಿಮ್ಮ ವರಗಳನ್ನು ದೇವರ ಮಹಿಮೆಗಾಗಿ ಪ್ರಚುರಪಡಿಸಿ ಒಂದು ಸದಾವಕಾಶ ಉಪಯೋಗ ಮಾಡಿಕೊಳ್ಳ್ರಿ ಎಂಬುದಾಗಿ ನಾನು ನನ್ನ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾವು ಕಡೆದಾಗಿ ಮಾಡುವ ಸಂಗೀತಗಳಲ್ಲಿ 180ನೇ ಸಂಗೀತವನ್ನು ಹಾಡೋಣ. 180ನೇ ಸಂಗೀತ. ನಿನ್ನ ಹತ್ರ ದೇವರೇ, ನಿನ್ನ ಹತ್ರಕ್ಕೆ ನನ್ನ ಆತ್ಮ ಏರುತ್ತೆ ಓ ತಂದೆ. 180ನೇ ಸಂಗೀತವನ್ನು ನಾವು ಹಾಡೋಣ.
ಪರಲೋಕದಲ್ಲಿರುವ ತಂದೆ, ನಾವು ಪರಿಶೀಲಿಸಲ್ಪಟ್ಟು ನೆಚ್ಚಿತವು ಪರಲೋಕದಲ್ಲಿ ಭೂಲೋಕದಲ್ಲಿ ನಮ್ಮನ್ನು ನಾವು ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮ ಇಷ್ಟದೊಳಗೆ ಸ್ಥಿತಿಕೆಯನ್ನು ತಪ್ಪಿಸು. ರಾಜು ಬಲವು ಮಹಿಮೆಯು ಸದಾ ನಾವು ನಿನಗೆ. ಆಮೆನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಕ್ಷಮಿಸುವಂತಹ ಗುಣವನ್ನು, ಪ್ರೀತಿಸುವಂತಹ ಸ್ವಭಾವವನ್ನು ನಮಗೆ ಮಾದರಿಯಾಗಿ ತೋರಿಸಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಆ ಪ್ರೀತಿಯ ವ್ಯಕ್ತತೆಯನ್ನು ತನ್ನ ಮಗನ ಪ್ರಾಣವನ್ನು ಇಡೀ ಲೋಕಕ್ಕೆ ಕೊಡುವುದರ ಮೂಲಕವಾಗಿ ವ್ಯಕ್ತಪಡಿಸಿದಂತಹ ದೇವರ ಪ್ರೀತಿ, ನಾವು ಪರಸ್ಪರ ಪ್ರೀತಿ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಪರರ ತಪ್ಪುಗಳಂತೆ ಆಡುವುದರ ಮೊದಲು ಕ್ಷಮಿಸುವಂತಹ ಪ್ರೀತಿಯ ಸದ್ಗುಣದಲ್ಲಿ ನಿರತರಾಗಿರುವುದಕ್ಕೆ ಪವಿತ್ರಾತ್ಮನ ಪ್ರೇರೇಪಣೆ ಅನ್ಯೋನ್ಯತೆ ನಡೆಸಿದೆ. ನಿತ್ಯ ಕಾಲಕ್ಕೂ ಮೆಲ್ಲವೂ